ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮದ್ಯಾಂ ಕೊಣತ್ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಃ ಪ್ರದಿಶ ಸುದೃಶನ್ನೋ ಜಯ ಜಯ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಾರಂಭಃ. ಹರಿ ಓಂ. ಸರ್ವೋತ್ತಮನಾದಂತಹ ಪರಮಾತ್ಮ ಎಲ್ಲ ಸಜ್ಜನರ ಉದ್ಧಾರ ಮಾಡೋದಕ್ಕಾಗಿ ತನ್ನ ಭಕ್ತರಿಗೆ ತನ್ನ ಸ್ವರೂಪವನ್ನು ತಿಳಿಸಿಕೊಟ್ಟು ಅವರಿಗೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡೋದಕ್ಕಾಗಿ ಅಂತ ವೇದವ್ಯಾಸ ರೂಪದಿಂದಾಗಿ ಪರಮಾತ್ಮನು ಅವತಾರವನ್ನು ಮಾಡಿ ಶ್ರೇಷ್ಠವಾದಂತಹ ಭಾಗವತ ಪುರಾಣವನ್ನು ತಾನು ರಚನೆಯನ್ನು ಮಾಡಿಕೊಟ್ಟಿದ್ದಾನೆ. ಭಾಗವತ ಪುರಾಣ ಅಂತಂದರೆ ಅದು ಸಾಕ್ಷಾತ್ತು ಶ್ರೀಕೃಷ್ಣನ ಪ್ರತಿಮೆಯೇ ಆಗಿದೆ. ವಾಂಗ್ಮಯವಾದಂತಹ ಪ್ರತಿಮೆ ಅದು ಭಾಗವತ. ಭಾಗವತದ ಒಂದೊಂದು ಸ್ಕಂದವೂ ಕೂಡ ಭಗವಂತನ ಒಂದೊಂದು ಅವಯವವಾಗಿದೆ, ಒಂದೊಂದು ಅಂಗವಾಗಿದೆ ಎಂಬುದಾಗಿ ನಮಗೆ ಪುರಾಣಗಳು ಶಾಸ್ತ್ರಗಳು ತಿಳಿಸಿಕೊಡುತ್ತವೆ. ಬೇರೆ ಬೇರೆ ಸ್ಕಂದಗಳು ಬೇರೆ ಬೇರೆ ಅಂಗಗಳಾದರೆ ದಶಮಸ್ಕಂದ ಅಂತನ್ನೋದು ಅದು ಭಗವಂತನ ಮುಖವಿದ್ದಂತೆ. ಎಲ್ಲ ಅವಯವಗಳಲ್ಲೂ ಕೂಡ ಪ್ರಧಾನವಾದದ್ದು ಮುಖ. ಬೇರೆ ಎಲ್ಲ ಅವಯವಗಳನ್ನು ನೋಡಿದರೂ ಮುಖವನ್ನು ನೋಡಲಿಲ್ಲ ಅಂತಂದರೆ ಆ ವ್ಯಕ್ತಿಯ ಪೂರ್ಣವಾದಂತಹ ಪರಿಚಯವಾಗೋದಿಲ್ಲ. ಬೇರೆ ಅವಯವಗಳನ್ನು ನೋಡದೇ ಇದ್ದರೂ ಕೂಡ ಚಿಂತೆ ಇಲ್ಲ, ಮುಖವನ್ನು ನೋಡಿದರೆ ಆಗ ಆ ವ್ಯಕ್ತಿಯ ಪರಿಚಯ ಅಂತನ್ನೋದು ಆಗುತ್ತದೆ. ಹಾಗಾಗಿ ಭಾಗವತದಲ್ಲಿ ಅತ್ಯಂತ ಪ್ರಧಾನವಾದಂತಹ ಭಾಗ ಅಂತಂದರೆ ಅದು ದಶಮಸ್ಕಂದ. ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ಮನೋಹರವಾದಂತಹ ಎಲ್ಲರ ಮನಸ್ಸಿಗೂ ಸಂತೋಷವನ್ನು ಉಂಟು ಮಾಡುವಂತಹ ದಿವ್ಯವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತಿಳಿಸಿಕೊಡುವಂತಹ ದಶಮಸ್ಕಂಧ.
ಪರೀಕ್ಷಿತ್ ರಾಜ ತಾನು ಪ್ರಾಯೋಪವೇಶಕ್ಕೆ ಗಂಗಾ ತೀರದಲ್ಲಿ ಕೂತಾಗ ಶುಕಾಚಾರ್ಯರಿಗೆ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾ ಇದ್ದಾನೆ. ಭಗವಂತನ ಹಾಗೂ ಭಗವದ್ಭಕ್ತರ ಅನೇಕ ಚರಿತ್ರೆಗಳನ್ನು ತಿಳಿಸಿಕೊಡುವುದಕ್ಕಾಗಿ ಅಂತ ಪ್ರಶ್ನೆಗಳನ್ನು ಮಾಡಿ ಅನೇಕ ಚರಿತ್ರೆಗಳನ್ನು ತಿಳಿಯುತ್ತಾ ಬಂದಿದ್ದಾನೆ. ಹಿಂದಿನ ಸ್ಕಂದದಲ್ಲಿ 9ನೇ ಸ್ಕಂದದಲ್ಲಿ ಎಲ್ಲ ಸೂರ್ಯವಂಶ ಹಾಗೂ ಚಂದ್ರವಂಶರ ರಾಜರುಗಳ ಚರಿತ್ರೆಗಳನ್ನು ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಈಗ ದಶಮಸ್ಕಂದದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ತಾನು ಪ್ರಶ್ನೆಯನ್ನು ಮಾಡುತ್ತಾನೆ. ಕಥಿತೋ ವಂಶವಿಸ್ತಾರೋ ಭವತಾ ಸೋಮಸೂರ್ಯಯೋ ರಾಜ್ಞಾಂ ಚೋಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಸೂರ್ಯವಂಶ ಹಾಗೂ ಚಂದ್ರವಂಶರ ರಾಜರುಗಳ ಚರಿತ್ರೆಯನ್ನು ತಿಳಿಸಿಕೊಟ್ಟಿದ್ದೆ. ಅದು ಎಂತಹ ಚರಿತ್ರೆ ಅಂತಂದರೆ ಪರಮಾದ್ಭುತಂ, ಅತ್ಯಂತ ಅದ್ಭುತವಾದಂತಹ ಒಬ್ಬೊಬ್ಬ ರಾಜನ ಚರಿತ್ರೆಯೂ ಕೂಡ ಅತ್ಯಂತ ಅದ್ಭುತವಾಗಿದೆ. ಎಲ್ಲ ಜನರಿಗೂ ಕೂಡ ಆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವಂತಹದ್ದಾಗಿದೆ. ಎಲ್ಲ ರಾಜರುಗಳು ಕೂಡ ಭಗವಂತನ ಭಕ್ತರು, ಭಗವಂತನ ಭಕ್ತರಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ಭಗವಂತನ ಅನುಗ್ರಹವನ್ನು ಪಡೆದು ಧರ್ಮದ ರಕ್ಷಣೆಯನ್ನು ಮಾಡುತ್ತಾ ಇರುವಂತಹ ರಾಜರುಗಳು. ಅಂತಹ ರಾಜರುಗಳ ಪರಮಾದ್ಭುತವಾದಂತಹ ಚರಿತ್ರೆಯನ್ನು ತಿಳಿಸಿಕೊಟ್ಟಿದ್ದೀರಿ. ಇವತ್ತು ನಾವು ಹಿಸ್ಟ್ರಿಯಲ್ಲಿ ನೋಡಿದರೆ ಬರೀ ಪರಕೀಯರ ಆ ಚರಿತ್ರೆಗಳನ್ನೇ ತಿಳಿಸಿಕೊಡುತ್ತಾರೆ. ನಮ್ಮ ರಾಜರುಗಳು ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡಿದಂತಹ, ನಮ್ಮ ದೇಶದ ಸಂರಕ್ಷಣೆಗಾಗಿ ಹೋರಾಡಿದಂತಹ ರಾಜರುಗಳ ಚರಿತ್ರೆಯನ್ನೇ ತಿಳಿಸಿಕೊಡೋದಿಲ್ಲ. ಆದರೆ ಭಾಗವತ ನಮಗೆ ಎಲ್ಲ ರಾಜರುಗಳ ಭಗವಂತನ ಭಕ್ತರಾದಂತಹ ಧರ್ಮದ ಸಂರಕ್ಷಣೆಗಾಗಿಯೇ ತಾವು ರಾಜ್ಯವನ್ನು ಪರಿಪಾಲನೆ ಮಾಡಿದಂತಹ ರಾಜರುಗಳ ಚರಿತ್ರೆಯನ್ನು ಪರಮಾದ್ಭುತಂ, ಅತ್ಯಂತ ಅದ್ಭುತವಾದಂತಹ ಚರಿತ್ರೆಯನ್ನು ವರ್ಣನೆಯನ್ನು ಮಾಡಿದ್ದೀರಿ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಯದುಕುಲದಲ್ಲಿ ಹುಟ್ಟಿರುವಂತಹ, ಚಂದ್ರವಂಶದಲ್ಲಿ ಹುಟ್ಟಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಸಾಕ್ಷಾತ್ತು ವಿಷ್ಣುವೇ ತಾನು ಶ್ರೀಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ಲೀಲೆಗಳನ್ನು, ಚರಿತ್ರೆಗಳನ್ನು ವರ್ಣನೆ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಪರಮಾತ್ಮ ತಾನು ಯದುವಂಶದಲ್ಲಿ ಹುಟ್ಟಿ ಎಲ್ಲ ಪ್ರಾಣಿಗಳನ್ನು ಕೂಡ ಸೃಷ್ಟಿ ಮಾಡುವಂತಹ ಸರ್ವ ಜಗತ್ತಿನ ನಿರ್ಮಾಪಕನಾದಂತಹ ಆ ಪರಮಾತ್ಮನ ಅವತಾರದ ಲೀಲೆಗಳನ್ನು ತಾನು ಯದುವಂಶದಲ್ಲಿ ಹುಟ್ಟಿ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ವದ ವಿಸ್ತರಾತ್, ಆ ಎಲ್ಲ ಚರಿತ್ರೆಗಳನ್ನು ಕೂಡ ವಿಸ್ತಾರವಾಗಿ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಅನೇಕ ಭಗವದ್ರೂಪಗಳ ಚರಿತ್ರೆಗಳನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಕಪಿಲರೂಪಿಯಾದಂತಹ ಪರಮಾತ್ಮನ ಚರಿತ್ರೆಯನ್ನು ತಿಳಿಸಿಕೊಡುತ್ತದೆ, ನರಸಿಂಹದೇವರ ಚರಿತ್ರೆಯನ್ನು ತಿಳಿಸಿಕೊಡುತ್ತದೆ, ದಶಾವತಾರಗಳ ಚರಿತ್ರೆಗಳನ್ನು ತಿಳಿಸಿಕೊಡುತ್ತದೆ. ಹೀಗೆ ಅನೇಕ ಚರಿತ್ರೆಗಳನ್ನು ತಿಳಿಸಿಕೊಟ್ಟರೂ ಕೂಡ ಆ ಎಲ್ಲ ಚರಿತ್ರೆಗಳನ್ನು ಸ್ವಲ್ಪ ಸ್ವಲ್ಪ ತಿಳಿಸಿಕೊಟ್ಟಿದೆ. ಆದರೆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿ ಕಲಿಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನಾಮಸ್ಮರಣೆಯನ್ನು ಮಾಡುವುದು ವಿಶೇಷವಾಗಿ ಫಲಪ್ರದ ಅಂತ ಎಂಬುದಾಗಿ ನಮಗೆ ಶಾಸ್ತ್ರಗಳು ತಿಳಿಸಿಕೊಡುತ್ತವೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನು, ಚರಿತ್ರೆಗಳನ್ನು ಅತ್ಯಂತ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಬೇಕು. ಏನೋ ಸ್ವಲ್ಪ ಹೇಳಿ ಮುಗಿಸಿದೆ ಅಂತ ಮಾಡಬೇಡ್ರಿ, ವಿಶೇಷವಾಗಿ ವಿಸ್ತಾರವಾಗಿ ನನಗೆ ವರ್ಣನೆಯನ್ನು ಮಾಡಿರಿ ಎಂಬುದಾಗಿ ತಾನು ಪರೀಕ್ಷಿತ್ ರಾಜ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಯಾಕೆ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳೋದಕ್ಕೆ ತನಗೆ ಅಷ್ಟು ಉತ್ಸಾಹದಿಂದಾಗಿ ಕೇಳಬೇಕು ಅಂತ ಯಾಕೆ ಅಂದುಕೊಳ್ಳುತ್ತಾ ಇದ್ದಾನೆ? ತನಗೇನು ಅದರಿಂದ ಪ್ರಯೋಜನ? ಶ್ರೀಕೃಷ್ಣನ ಮೇಲೆ ಅಷ್ಟು ಪ್ರೀತಿ ಭಕ್ತಿ ಯಾಕೆ ಅಂತ ಕೇಳಿದರೆ ಅದಕ್ಕೆ ಪರೀಕ್ಷಿತ್ ರಾಜ ಹೇಳುತ್ತಾನೆ. ಪಿತಾಮಹ ಮೇ ಸಮರೇ ಮರಂಜಯೈಃ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈಃ ದುರತ್ಯಯಂ ಕೌರವ ಸೈನ್ಯಸಾಗರಂ ಕೃತ್ವಾ ತರನ್ವತ್ಸ ಪದಂ ಸ್ಮಯತ್ಪ್ಲವಾಹ. ಇವತ್ತು ನಾನು ಜೀವಂತವಾಗಿ ಇದ್ದೇನೆ ಅಂತಂದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವೇ ಎಂಬುದಾಗಿ ಪರೀಕ್ಷಿತ್ ರಾಜ ಹೇಳುತ್ತಾನೆ. ಯಾಕೆಂತಂದರೆ ನನ್ನ ತಾತಂದಿರು ಪಿತಾಮಹಾಮೆ ಎಲ್ಲ ಯುಧಿಷ್ಠಿರ, ಅರ್ಜುನ, ಭೀಮಸೇನ ಇವರೆಲ್ಲರೂ ಕೂಡ ತನ್ನ ತಾತಂದಿರು. ಅವರೆಲ್ಲರೂ ಕೂಡ ಕೌರವರ ಜೊತೆಗೆ ಯುದ್ಧವನ್ನಾಡಬೇಕಾದಾಗ ಆ ಕುರುಕ್ಷೇತ್ರದಲ್ಲಿ ಯುದ್ಧವನ್ನಾಡುವಂತಹ ಸಂದರ್ಭದಲ್ಲಿ ಕೌರವರ ಸೈನ್ಯ ಅಂತನ್ನೋದು ಅದು ದೊಡ್ಡ ಸಮುದ್ರದಂತೆ, ಸಾಗರದಂತೆ ಇದೆ. ಕೌರವ ಸೈನ್ಯ ಸಾಗರಂ, ಅಂತಹ ದೊಡ್ಡ ಸಾಗರ. ಅಲ್ಲಿ ಎಲ್ಲ ಸಮುದ್ರದಲ್ಲಿ ಅನೇಕ ತಿಮಿಂಗಲಗಳಿರ್ತಾವಲ್ಲ, ಅನೇಕ ಜಲಚರ ಪ್ರಾಣಿಗಳು, ಕ್ರೂರವಾದಂತಹ ಜಲಚರ ಪ್ರಾಣಿಗಳು. ಹಾಗೆ ಇಲ್ಲಿ ಅನೇಕ ಯುದ್ಧವನ್ನು ಆಡುವಂತಹದ್ದರಲ್ಲಿ ಅತ್ಯಂತ ಸಮರ್ಥರಾದಂತಹ
ದೇವವ್ರತಾದ್ಯಾಥಿರತೈಸ್ತಿಮಿಂಗಿಳೈ. ದೇವವ್ರತ ಅಂತಂದರೆ ಭೀಷ್ಮರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ಇಂತಹ ಅನೇಕ ಜನ ಅತಿರಥಿಗಳು ಅವರೆಲ್ಲರೂ ಕೂಡ ಯುದ್ಧಕ್ಕಾಗಿ ಅಂತ ಸಿದ್ಧರಾಗಿದ್ದಾರೆ. ಅವರೆಲ್ಲರೂ ತಿಮಿಂಗಳಗಳಂತೆ ಇದ್ದಾರೆ. ಅಂತಹ ದೊಡ್ಡದಾದಂತಹ ಕೌರವರೆಂಬಂತಹ ಸೈನ್ಯವೇ ಸಾಗರ. ಅಂತಹ ಸಾಗರವನ್ನು ದಾಟಬೇಕು ಅಂತಂದರೆ ಬಹಳ ಕಠಿಣವಾದಂತಹ ಕಾರ್ಯ, ಯಾರಿಗೂ ಕೂಡ ದಾಟಲು ಸಾಧ್ಯವಾಗದೇ ಇದ್ದದ್ದು. ಅನೇಕ ಮೊದಲಿಗೆ ದೊಡ್ಡ ಸಾಗರದಂತೆ ಇದೆ. ಸಾಗರವನ್ನು ದಾಟಬೇಕು ಅಂತಂದರೆ ಸಾಧ್ಯವಾಗೋದಿಲ್ಲ. ಯಾಕಂತಂದರೆ ಮೇಲಿಂದ ಮೇಲೆ ತರಂಗಗಳು ಬರುತ್ತಾ ಇರುತ್ತವೆ. ಅದರಲ್ಲೂ ಕೂಡ ಅನೇಕ ತಿಮಿಂಗಳಗಳೂ ಇವೆ. ಹಾಗಾಗಿ ಅಂತಹ ಅನೇಕ ತಿಮಿಂಗಳಗಳು ಇದ್ದಾಗ ನಾವು ಹೇಗೆ ಅದನ್ನು ದಾಟೋದು? ಇವತ್ತು ನಾವು ನೋಡ್ತಿದ್ದೀವಲ್ಲ, ಯುದ್ಧ ನಡೀತಾ ಇದೆ, ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮಸ್ ಅಂತ, ಅಲ್ಲಿ ಮೊದಲಿಗೆ ಬರೋದು ಕಷ್ಟ. ಅದರಲ್ಲೂ ಕೂಡ ಈಗ ಅನೇಕ ವಿಘ್ನಗಳನ್ನು ಮಾಡಿದಾಗ ಯಾರಿಗೂ ಬರಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಅಲ್ಲಿ ತಡೆದು ಬಿಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಅನೇಕ ಜನ ಯುದ್ಧವನ್ನಾಡುವಂತಹ ಮಹಾರಥಿಗಳೆಲ್ಲ ಇದ್ದಾರೆ. ಭೀಷ್ಮರು, ದ್ರೋಣರು, ಇಂತಹ ಅನೇಕ ತಿಮಿಂಗಳಗಳು ಇವೆ. ಅಂತಹ ಸೈನ್ಯ ಸಾಗರವನ್ನು ದಾಟೋದು ಅದು ಅತ್ಯಂತ ಅಸಾಧ್ಯವಾದಂತಹ ಕೆಲಸ. ಆದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ತಾತಂದಿರನ್ನೆಲ್ಲರನ್ನೂ ಕೂಡ ಆ ಕೌರವ ಸೈನ್ಯ ಸಾಗರವನ್ನು ಅತ್ಯಂತ ಅನಾಯಾಸವಾಗಿ ದಾಟಿಸಿಬಿಟ್ಟಿದ್ದಾನೆ. ಹೇಗೆ ದಾಟಿಸಿದ್ದಾನೆ ಅಂತಂದರೆ, ಒಂದು ಸಣ್ಣ ವತ್ಸ ಕರು ತಾನು ಭೂಮಿಯಲ್ಲಿ ನಡೆದಾಡಬೇಕಾದಾಗ ತೆಗ್ಗು ಬರುತ್ತದೆ ನೋಡಿ. ಆ ತೆಗ್ಗಿನಲ್ಲಿ ನೀರು ತುಂಬಿದರೆ ಅದನ್ನು ದಾಟೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಾ? ಸಣ್ಣ ಕೂಸು ಕೂಡ ದಾಟಿಬಿಡುತ್ತದೆ ಅನಾಯಾಸವಾಗಿ. ಹಾಗೆ ಅಂತಹ ದೊಡ್ಡ ಸಾಗರವನ್ನು ಕೂಡ ಅಷ್ಟು ಸಣ್ಣ ವತ್ಸ ಪದದಂತೆ ಮಾಡಿ ಅದನ್ನು ದಾಟಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ನಮ್ಮ ಪಿತಾಮಹರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ನನ್ನ ಪಿತಾಮಹರ ಮೇಲೆ ಅನುಗ್ರಹವನ್ನು ಮಾಡೋದಷ್ಟೇ ಅಲ್ಲ, ನನ್ನನ್ನು ಕೂಡ ರಕ್ಷಣೆಯನ್ನು ಮಾಡಿದ್ದಾನೆ. ನಾನು ಗರ್ಭದಲ್ಲಿ ಇರಬೇಕಾದಾಗಲೇ ನಾನು ಸಾಯಬೇಕಾಗಿತ್ತು. ಆದರೂ ಕೂಡ ಪರಮಾತ್ಮ ತಾನು ನನ್ನ ತಾಯಿಯ ಉತ್ತರಾದೇವಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚ ಮೇ ಯಶ್ಚರಣಂಗತಾಯಾಃ. ನಾನು ನನ್ನ ತಾಯಿಯ ಉತ್ತರಾದೇವಿಯ ಗರ್ಭದಲ್ಲಿರಬೇಕಾದಾಗ ಅಶ್ವತ್ಥಾಮಾಚಾರ್ಯರು ಅಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಾರೆ. ಅದೆಂತಹ ಅಸ್ತ್ರ ರೀ? ದಿವ್ಯವಾದಂತಹ ಅಸ್ತ್ರ. ಇಡೀ ಜಗತ್ತನ್ನೇ ಸುಡಬಲ್ಲಂತಹ ಅಂತಹ ಮಹಾ ಸಾಮರ್ಥ್ಯವನ್ನು ಹೊಂದಿದಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಇವತ್ತು ನಾವು ಅದನ್ನು ತಿಳಿಬೇಕಂದ್ರೆ ಆಟಮ್ ಬಾಂಬ್ನೂ ಅದಕ್ಕೆ ಸರಿ ಹೋಗೋದಿಲ್ಲ. ಅಂತಹ ದಿವ್ಯವಾದಂತಹ ಅಸ್ತ್ರವನ್ನು ಗರ್ಭಿಣಿಯ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಆಗ ನನ್ನ ತಾಯಿ ಕೃಷ್ಣನಿಗೆ ಶರಣು ಹೋಗುತ್ತಾಳೆ. ಕೃಷ್ಣ ಎಲ್ಲ ಯುದ್ಧವಾದ ಮೇಲೆ ತಾನು ತನ್ನ ಪುರಕ್ಕೆ ಹೋಗಬೇಕು ಎಂಬುದಾಗಿ, ದ್ವಾರಕಾಗೆ ಹೋಗಬೇಕು ಎಂಬುದಾಗಿ ಸಿದ್ಧನಾಗಿದ್ದಾನೆ. ಹೊರಡುವಂತಹ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಉತ್ತರಾದೇವಿಯ ಗರ್ಭದ ಮೇಲೆ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಆಗ ಉತ್ತರಾದೇವಿಯು ಬಂದು ಕೃಷ್ಣನಿಗೆ ಶರಣಾಗತಳಾಗಿದ್ದಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮ ತಾನು ಶಂಖಚಕ್ರಗಳನ್ನು ಧಾರಣೆ ಮಾಡಿ ತಾನು ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ತಾನು ಆ ಪರೀಕ್ಷಿತ್ ರಾಜನ ಆ ಶಿಶುವಿನ ಸುತ್ತಲೂ ಕೂಡ ತಿರುಗುತ್ತಾ ಚಕ್ರವನ್ನು ಧಾರಣೆ ಮಾಡಿ ತಾನು ರಕ್ಷಣೆಯನ್ನು ಮಾಡಿದ್ದಾನೆ. ಜುಗೋಪಕುಕ್ಷಿಂ ಗತ ಆತ್ತಚಕ್ರ, ಚಕ್ರವನ್ನು ಧಾರಣೆ ಮಾಡಿ ಪರಮಾತ್ಮ ತಾನು ಸುತ್ತಲೂ ತಿರುಗುತ್ತಾ ತಾನು ರಕ್ಷಣೆಯನ್ನು ಮಾಡಿದ್ದಾನೆ. ಹಾಗೆ ಸುತ್ತಲೂ ತಿರುಗಬೇಕಾದಾಗ ಆ ಶಿಶುವು ಸುತ್ತಲೂ ನೋಡಿತಂತೆ, ಯಾರು ನನ್ನ ಸುತ್ತಲೂ ತಿರುಗುತ್ತಾ ಇದ್ದಾರೆ ಅಂತ. ಹಾಗಾಗಿ ಪರಿತಃ ಈಕ್ಷತೆ ಇತಿ ಪರೀಕ್ಷಿತ್ ಅಂತ. ಹಾಗಾಗಿ ಸುತ್ತಲೂ ನೋಡುತ್ತಾ ಇತ್ತು. ಆದ್ದರಿಂದಾಗಿ ಆ ಶಿಶುವಿಗೆ ಪರೀಕ್ಷಿತ್ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ನಾವು ತಿಳಿಯುತ್ತೇವೆ. ಇಂತಹ ದೊಡ್ಡ ಸೌಭಾಗ್ಯ ರೀ! ಭಗವಂತನನ್ನು ಗರ್ಭದಲ್ಲೇ ಕಂಡಿದ್ದಾನೆ. ಸಾಕ್ಷಾತ್ತು ಪರಮಾತ್ಮನನ್ನು ಗರ್ಭದಲ್ಲೇ ಕಂಡಿದ್ದಾನೆ ಪರೀಕ್ಷಿತ್ ಮಹಾರಾಜ. ಅಂತಹ ಆ ಶಿಶುವನ್ನು ನಾನು ಶಿಶುವಾಗಿ ಗರ್ಭದಲ್ಲಿ ಇರಬೇಕಾದಾಗಲೇ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಇಲ್ಲಿ ಗತ ಆತ್ತಚಕ್ರ ಎಂಬುದಾಗಿ ಚಕ್ರವನ್ನು ಹಿಡಿದು ಪರಮಾತ್ಮ ರಕ್ಷಣೆಯನ್ನು ಮಾಡಿದ ಗರ್ಭದಲ್ಲಿ ಅಂತ ಹೇಳುತ್ತಾರೆ. ಆದರೆ ನಾವು ಪ್ರಥಮ ಸ್ಕಂದದಲ್ಲಿ ಕೇಳಬೇಕಾದಾಗ ಗದಾಧಾರಿಯಾಗಿ ಪರಮಾತ್ಮ ತಾನು ಸುತ್ತಲೂ ತಿರುಗುತ್ತಾ ಇದ್ದ ಅಂತ. ಅಥವಾ ಚಕ್ರವನ್ನು ಹಿಡ್ಕೊಂಡಿದ್ನೋ ಅಥವಾ ಚಕ್ರವನ್ನು ಹಿಡಿದುಕೊಂಡಿದ್ನೋ, ಚಕ್ರವನ್ನೋ ಗದೆಯನ್ನೋ ಎಂಬುದಾಗಿ ಸಂದೇಹ ಬಂದರೆ ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸ್ಕೊಡ್ತಾರೆ. ಪರಮಾತ್ಮ ಚಕ್ರವನ್ನು ಹಿಡಿದಾನೆ, ಗದೆಯನ್ನು ಹಿಡಿದಾನೆ, ಎರಡನ್ನೂ ಹಿಡಿದುಕೊಂಡಿದ್ದಾನೆ. ಚತುರ್ಭುಜಗಳಿಂದಾಗಿ ಶಂಖಚಕ್ರ ಗದಾಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾಹ. ಹಾಗಾಗಿ ಶಂಖಚಕ್ರ ಗದಾಪದ್ಮಗಳನ್ನು ಹಿಡಿದುಕೊಂಡು ತಾನು ರಕ್ಷಣೆಯನ್ನು ಮಾಡಿದ್ದಾನೆ. ಅಲ್ಲಿ ಗದೆಯನ್ನು ಹೇಳಿದ್ದಾರೆ, ಚಕ್ರವನ್ನು ಹೇಳಿಲ್ಲ. ಇಲ್ಲಿ ಚಕ್ರವನ್ನು ಹೇಳಿದ್ದಾರೆ, ಗದೆಯನ್ನು ಹೇಳಿಲ್ಲ. ಎರಡನ್ನೂ ಸೇರಿಸಿಕೊಂಡು ಎರಡನ್ನೂ ಕೂಡ ಹಿಡಿದುಕೊಂಡಿದ್ದಾನೆ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಹೇಳುತ್ತಾರೆ. ಹಾಗೆ ಪರಮಾತ್ಮ ತಾನು ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಬ್ರಹ್ಮಾಸ್ತ್ರದಿಂದಾಗಿ ಗರ್ಭದಲ್ಲಿಯೇ ಸುಟ್ಟು ಬಿಡಬೇಕಾಗಿತ್ತು. ಆದರೆ ನಾನು ಸುಡದೇ ಇದ್ದಂತೆ ನನ್ನನ್ನು ಪರಮಾತ್ಮ ರಕ್ಷಣೆಯನ್ನು ಮಾಡಿದ್ದಾನೆ.
ಮತ್ತು ಅದಷ್ಟೇ ಅಲ್ಲದೆ ಹುಟ್ಟಬೇಕಾದಾಗಲೂ ಕೂಡ ನಾನು ಮರಣವನ್ನು ಹೊಂದಿಯೇ ಹುಟ್ಟಿದೆ, ಆಗಲೂ ಕೂಡ ಪರಮಾತ್ಮ ಮತ್ತೆ ರಕ್ಷಣೆಯನ್ನು ಮಾಡಿದ್ದಾನೆ. ಹೀಗೆ ಪರಮಾತ್ಮ ನನಗೂ ಮಹಾ ಉಪಕಾರವನ್ನು ಮಾಡಿದ್ದಾನೆ ಪರಮಾತ್ಮ. ಆಯಿತು, ಹಾಗಾದರೆ ನಿನಗೆ ನಿನ್ನ ತಾತಂದರಿಗೆ ಮಹಾ ಉಪಕಾರವನ್ನು ಮಾಡಿದ್ದಾನೆ, ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ನೀನು ಆ ಕಥೆಯನ್ನು ಕೇಳಬಹುದು. ಪರೀಕ್ಷಿತ ರಾಜ ಆ ಕಥೆಯನ್ನು ಕೇಳಲಿ, ನಮಗೇನು ಸಂಬಂಧ ಇಲ್ಲ ಅಂತಾಯಿತು. ನಾವೇನು ಪರಮಾತ್ಮನ ಕಥೆಯನ್ನು ಕೇಳಬೇಕಾಗಿಲ್ಲ, ಕೃಷ್ಣಗೂ ನಮಗೂ ಏನು ಸಂಬಂಧನೇ ಇಲ್ಲ. ಹಾಗಾಗಿ ನಾವ್ಯಾಕೆ ಕೇಳಬೇಕು ಅಂತಂದರೆ ಅದಕ್ಕೆ ಪರೀಕ್ಷಿತ ರಾಜ ಹೇಳುತ್ತಾನೆ, ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿ ಪೂರುಷಕಾಲರೂಪೈ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಬರೀ ನನಗೆ ನನ್ನ ತಾತಂದರಿಗೆ ಅಷ್ಟೇ ಪರಮಾತ್ಮನ ಉಪಕಾರವಲ್ಲ, ಸಮಸ್ತ ಜಗತ್ತಿಗೂ ಕೂಡ ಪರಮಾತ್ಮನ ಉಪಕಾರವಿದೆ. ಅಖಿಲ ದೇಹ ಭಾಜಾಂ, ಎಲ್ಲ ಪ್ರಾಣಿಗಳ ಅಂತರ್ಬಹಿ, ಒಳಗೂ ಅಂತರ್ಯಾಮಿ ರೂಪದಿಂದಾಗಿ ಬಿಂಬರೂಪದಿಂದಾಗಿ ಇದ್ದು ಸಮಸ್ತ ಕಾರ್ಯಗಳಲ್ಲಿಯೂ ಕೂಡ ಪ್ರೇರಣೆಯನ್ನು ಮಾಡುತ್ತಾನೆ. ಹೊರಗೂ ಕೂಡ ಇದ್ದು ಪರಮಾತ್ಮ ತಾನು ರಕ್ಷಣೆಯನ್ನು ಮಾಡುತ್ತಾನೆ. ಎಲ್ಲ ಜಗತ್ತಿನ ಸೃಷ್ಟಿ ಸಂಹಾರಾದಿ ಕ್ರಿಯೆಗಳನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ಆ ಪರಮಾತ್ಮನಿಂದಲೇ ಎಲ್ಲರಿಗೂ ಸಂಸಾರ ಬಂದದ್ದು ಪರಮಾತ್ಮನಿಂದಲೇ. ಆ ಪರಮಾತ್ಮನ ಆರಾಧನೆಯನ್ನು ಮಾಡೋದರಿಂದಾಗಿ ಅನಾಮಯಂಚ, ಆ ಸಂಸಾರದ ಪರಿಹಾರವೂ ಕೂಡ ಆಗುತ್ತದೆ. ಹಾಗಾಗಿ ಅಂತಹ ಮಾಯಾ ಮನುಷ್ಯಸ್ಯ, ತನ್ನ ಇಚ್ಛೆಯಿಂದಲೇ ಮನುಷ್ಯ ರೂಪವನ್ನು ಧಾರಣೆ ಮಾಡಿದ್ದಾನೆ. ಅಂದರೆ ಮನುಷ್ಯನಾಗಿ ಅವತಾರವನ್ನು ಮಾಡಿದ್ದಾನೆ ಅಷ್ಟೇ ಹೊರತು ಪ್ರಾಕೃತವಾದಂತಹ ದೇಹ ಇಲ್ಲವೇ ಇಲ್ಲ. ಚಿನ್ಮಯವಾದಂತಹ ರೂಪದಿಂದಾಗಿ ಮನುಷ್ಯನಂತೆ ಅವತಾರವನ್ನು ಮಾಡಿ ತಾನು ಇಂತಹ ಲೀಲೆಗಳನ್ನು ತೋರಿದ್ದಾನೆ, ಇಂತಹ ಚರಿತ್ರೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನು ನನಗೆ ಹೇಳು ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಅದರಲ್ಲಿಯೂ ಕೂಡ ತನಗೆ ಸ್ವಲ್ಪ ಗೊತ್ತಿತ್ತು, ಯಾಕಂದರೆ ತನ್ನ ತಾತಂದರು ಅವರೆಲ್ಲರೂ ಕೂಡ ಸ್ವಲ್ಪ ಹೇಳುತ್ತಾ ಇದ್ದರು. ಹಾಗಾಗಿ ತಾನು ಪರೀಕ್ಷಿತ ರಾಜ ತಾನು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ ಎಲ್ಲಿಗೆ ಹೋದರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿ ಎಲ್ಲ ಕ್ಷೇಮವಿದೆಯಾ ಇಲ್ಲ ಅದೆಲ್ಲ ನೋಡಿಕೊಂಡು ಬರಬೇಕಲ್ಲ. ರಾಜ ಹಾಗೆ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ ತಾನು ಎಲ್ಲಿಗೆ ಹೋದರೂ ಕೂಡ ತನ್ನ ತಾತಂದಿರ ಪಾಂಡವರ ಚರಿತ್ರೆಯನ್ನು, ಆ ಪಾಂಡವರಿಗೂ ಶ್ರೀಕೃಷ್ಣನಿಗೂ ಇರುವಂತಹ ಸಖ್ಯವನ್ನು, ಕೃಷ್ಣ ಪಾಂಡವರ ಮೇಲೆ ಮಾಡಿದಂತಹ ಅನುಗ್ರಹವನ್ನು ಅದನ್ನೇ ಎಲ್ಲ ಜನರು ಪರೀಕ್ಷಿತ ರಾಜನಿಗೆ ಹೇಳಬೇಕು. ಹಾಗಾಗಿ ತಾನು ಮೊದಲಿಗೇನೆ ತಿಳಿದುಕೊಂಡಿದ್ದ. ಹಾಗಿದ್ದರೂ ಕೂಡ ವಿಶೇಷವಾಗಿ ತಾನು ತಿಳಿದು ಎಲ್ಲ ಜನರಿಗೂ ಕೂಡ ತಿಳಿಸಿಕೊಡಬೇಕು ಅನ್ನುವಂತಹ ಅಭಿಪ್ರಾಯದಿಂದಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ರೋಹಿಣೀ ದೇವಿಯಲ್ಲಿ, ವಸುದೇವನ ಹೆಂಡತಿಯಾದಂತಹ ರೋಹಿಣೀ ದೇವಿಯಲ್ಲಿ ಬಲರಾಮ ತಾನು ಹುಟ್ಟಿದ್ದಾನೆ ಎಂಬುದಾಗಿ ಕೇಳಿದ್ದೇನೆ. ಅದೇನು ವಿಚಿತ್ರ ಅಂತಂದರೆ, ಬಲರಾಮ ತಾನು ನೇರವಾಗಿ ರೋಹಿಣಿಯಲ್ಲಿ ಪ್ರವೇಶ ಮಾಡಿದವನಲ್ಲ. ಮೊದಲಿಗೆ ದೇವಕಿಯ ಗರ್ಭದಲ್ಲಿ ಇದ್ದ. ಆ ದೇವಕಿಯ ಗರ್ಭದಲ್ಲಿರುವಂತಹ ಆ ಬಲರಾಮ ತಾನು ರೋಹಿಣಿಯ ಗರ್ಭದಲ್ಲಿ ತಾನು ಹುಟ್ಟಿದ ಎಂಬುದಾಗಿ ಕೇಳುತ್ತೇವೆ. ಇದೆಂತಹ ಆಶ್ಚರ್ಯದ ಸಂಗತಿ. ಯಾಕೆ ಅಂತಂದರೆ, ಒಂದು ಗರ್ಭದಲ್ಲಿರುವಂತಹ ಶಿಶುವು ತಾನು ಮತ್ತೊಂದು ಗರ್ಭದಲ್ಲಿ ಹುಟ್ಟಬೇಕು ಅಂತಂದರೆ ಆ ದೇಹವನ್ನು ಬಿಟ್ಟು ಆ ಮರಣವನ್ನು ಹೊಂದಿ ಮತ್ತೊಂದು ದೇಹವನ್ನು ಪಡೆದೇ ಬೇರೆ ಗರ್ಭದಲ್ಲಿ ಪ್ರವೇಶ ಮಾಡಬೇಕೇ ಹೊರತು ಅದೇ ದೇಹದಿಂದಾಗಿ ಬೇರೆ ಗರ್ಭದಲ್ಲಿ ಪ್ರವೇಶ ಮಾಡ್ತೀವಿ ಅಂತಂದರೆ ಸಾಧ್ಯವಾಗದಂತಹ ಕೆಲಸ. ಹಾಗಾಗಿ ಆ ದೇವಕಿಯ ಗರ್ಭದಲ್ಲಿರುವಂತಹ ಬಲರಾಮನು ರೋಹಿಣಿಯ ಗರ್ಭದಲ್ಲಿ ಹೇಗೆ ಹೋದ, ಆ ರೋಹಿಣಿಯಲ್ಲಿ ಹೇಗೆ ಅವತಾರವನ್ನು ಮಾಡಿದ ಅಂತ ಆ ಕಥೆಯನ್ನು ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ತಾನು ಕೇಳಿಕೊಳ್ಳುತ್ತಾ ಇದ್ದಾನೆ. ಮತ್ತು ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ ತಾನು ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ನಾನು ಕೇಳಿದ್ದೇನೆ. ಹಾಗೆ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಪರಮಾತ್ಮ ತಾನು ಎಂತಹ ಕಾರ್ಯಗಳನ್ನು ಮಾಡಿದ್ದಾನೆ ಅದನ್ನೆಲ್ಲವನ್ನು ಕೂಡ ಹೇಳಬೇಕು. ತಾನು ಹುಟ್ಟಿದ್ದೇನೋ ಮಧುರಾಪುರಿಯಲ್ಲಿ, ಆದರೆ ತನ್ನನ್ನು ತಂದೆಯಾದಂತಹ ವಸುದೇವ ತಾನು ಗೋಕುಲಕ್ಕೆ ಕರೆದುಕೊಂಡು ಹೋದ ಎಂಬುದಾಗಿ ಕೇಳುತ್ತೇವೆ. ಅದೆಲ್ಲ ಚರಿತ್ರೆಯನ್ನು ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ದೇಹಂ ಮಾನುಷಮಾಶ್ರಿತ್ಯ ಕತಿವರ್ಷಾಣಿ ವೃಷ್ಣಿಭಿಃ ಯದುಪರ್ಯಾಂ ಸಹಾವಾಚಿ ಪತ್ನ್ಯಃ ಕತ್ಯಭವನ್ ವಿಭೋಹೋ. ಆ ಪರಮಾತ್ಮ ತಾನು ಹೀಗೆ ಮನುಷ್ಯನಾಗಿ ಅವತಾರವನ್ನು ಮಾಡಿ ಎಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ಇದ್ದ, ತಾನು ಎಲ್ಲ ಯಾದವರ ಜೊತೆಗೆ ಎಂತಹ ಕಾರ್ಯಗಳನ್ನು ಮಾಡಿದ, ಮತ್ತು ಎಷ್ಟು ಜನ ಹೆಂಡಂದರು ಪರಮಾತ್ಮನಿಗೆ ಎಷ್ಟು ಮದುವೆಗಳನ್ನು ಮಾಡಿಕೊಂಡ ಶ್ರೀಕೃಷ್ಣ ಪರಮಾತ್ಮ, ಅದೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಬೇಕು. ನಾನು ಆ ಎಲ್ಲ ಚರಿತ್ರೆಗಳನ್ನು ಕೇಳೋದಕ್ಕೆ ಯೋಗ್ಯ ಅಂತ ಅನಿಸಿದರೆ ನೀವು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಏತದನ್ಯಚ್ಚ ಸರ್ವಮ್ಮೆ ಮುನೇ ಕೃಷ್ಣ ವಿಚೇಷ್ಟಿತಂ ವಕ್ತುಮರ್ಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತಂ. ಯಾಕೆ ನನಗೆ ಹೇಳಬೇಕು ಅಂತಂದರೆ, ನಾನು ಅತ್ಯಂತ ಶ್ರದ್ಧೆಯಿಂದಾಗಿ ಕೇಳುತ್ತಾ ಇದ್ದೇನೆ. ಹಾಗಾಗಿ ಶ್ರದ್ಧೆ ಇರಬೇಕಾದಾಗ ಗುರುಗಳಾದಂತಹ ನೀವು ಅವಶ್ಯವಾಗಿಯೂ ಕೂಡ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಮತ್ತು ನೀನೇನಪ್ಪ ಪಾಪ ಉಪವಾಸದಿಂದಾಗಿ ಕೂತಿದ್ದೀಯಾ, ಉಪವಾಸ ಇದ್ದಾಗ ಏನು ಹೇಳಿದ್ರೂ ಅವರ ಬುದ್ಧಿಯಲ್ಲಿ ಹೋಗೋದೇ ಇಲ್ಲ ನೋಡ್ರಿ.
ಉಪವಾಸ ಇತ್ತು, 2 ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಣೆಗೆ ಅಂತ ಬಂದರೆ ಇಲ್ಲ ಪಾರಣಿ ಇಲ್ಲ, 1-2 ತಾಸು ಉಪನ್ಯಾಸ ಮಾಡ್ತೀವಿ ಆಮೇಲೆ ಪಾರಣಿ ಅಂತಂದರೆ ಯಾರೂ ಬರೋದೇ ಇಲ್ಲ. ನೀವು ಬೇಡ, ನಿಮ್ಮ ಉಪನ್ಯಾಸ ಬೇಡ, ನಾವು ಮನೆಯಲ್ಲೇ ಊಟ ಮಾಡ್ತೀವಿ ಅಂತಂತ. ಹಾಗೆ ಅಂತಂದರೆ ಉಪವಾಸದಿಂದಾಗಿದ್ದಾಗ ಏನು ಹೇಳಿದ್ರೂ ಅದು ಬುದ್ಧಿಯಲ್ಲಿ ಪ್ರವೇಶ ಮಾಡೋದೇ ಇಲ್ಲ. ಹಾಗಾಗಿ ನೀನು ಉಪವಾಸದಿಂದಾಗಿ ಕೂತಿದ್ಯಪ್ಪ, ನಾನು ಹೇಗೆ ಹೇಳೋದು ಅಂತ ಅನ್ನಬೇಡ್ರಿ. ಯಾಕೆಂದರೆ ನೈಷಾತಿ ದುಸ್ಸಹಾಕ್ಷಣ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಬೋಜ ಶ್ರುತಂ ಹರಿಕಥಾಮೃತಂ. ನಾನೇನು ಉಪವಾಸದಿಂದ ಕೂತಿದ್ದೇನೆ ಅಂತ ನೀವು ತಿಳಿಯಬೇಡ್ರಿ. ಯಾಕಂದರೆ ನಾನು ಅಮೃತಪಾನವನ್ನು ಮಾಡುತ್ತಾ ಇದ್ದೇನೆ. ನಿಮ್ಮ ಬಾಯಿಯಿಂದಾಗಿ ಏನು ಭಗವಂತನ ಭಗವದ್ಭಕ್ತರ ಚರಿತ್ರೆಗಳೆಂಬಂತಹ ಏನು ಚರಿತ್ರೆಗಳನ್ನು ಹೇಳುತ್ತಾ ಇದ್ದೀರೋ ಆ ಚರಿತ್ರೆಯೇ ಅಮೃತವಿದ್ದಂತೆ ಇದೆ. ಹಾಗಾಗಿ ಅಂತಹ ನಿಮ್ಮ ಬಾಯಿಯಿಂದಾಗಿ ಬಂದಂತಹ ಅಮೃತಪಾನವನ್ನು ಮಾಡಿದಂತಹ ನನಗೆ ಯಾವ ಈ ಕ್ಷುದ್ರವಾದಂತಹ ಹಸಿವೆ, ನೀರಾಡಿಕೆ ಅದು ಯಾವುದೂ ಕೂಡ ನನ್ನನ್ನು ಬಾಧಿಸುತ್ತಾ ಇಲ್ಲ. ಹಾಗಾಗಿ ನೀವು ಅವಶ್ಯವಾಗಿ ಕೂಡ ಭಗವಂತನ ಚರಿತ್ರೆಗಳನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಆಗ ಈ ರೀತಿಯಾಗಿ ಆ ಪರೀಕ್ಷಿತ್ ರಾಜನ ಪ್ರಶ್ನೆಯನ್ನು ಕೇಳಿ ಶುಕಾಚಾರ್ಯರು ಕೂಡ ಬಹಳ ಸಂತೋಷವನ್ನು ಪಟ್ಟಿದ್ದಾರೆ. ಆ ಪರೀಕ್ಷಿತ್ ರಾಜನನ್ನು ಪ್ರಶಂಸೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀ ಶುಕೋವಾಚ ಸಮ್ಯಕ್ ವ್ಯವಸಿತಾ ಬುದ್ಧಿ ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕೀರತಿ. ಭಗವಂತನ ಕಥೆಯಲ್ಲಿ ನಿನಗೆ ಏನು ಅತ್ಯಂತ ನಿಶ್ಚಲವಾದಂತಹ ರತಿ ಅಂತನ್ನೋದು ಏನು ಹುಟ್ಟಿದೆಯೋ ಇದು ಅತ್ಯಂತ ಪ್ರಶಂಸನೀಯವಾದದ್ದು. ನಿನಗೆ ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತನ್ನುವಂತಹ ವಿಷಯದಲ್ಲಿ ನಿನಗೆ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಇದೆ. ಹಾಗಾಗಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಆಸಕ್ತಿಯನ್ನು ತೊರೆದು ನೀನು ಭಗವಂತನ ಕಥೆಯಲ್ಲೇನೇ ಆಸಕ್ತನಾಗಿದ್ಯಪ್ಪ. ನೀನು ಬಹಳ ಶ್ರೇಷ್ಠನಾದಂತಹ ಪುರುಷ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುಣಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃಂಸ್ ತತ್ಪಾದ ಸಲಿಲಮ್ಯತ. ಯಾರು ಭಗವಂತನ ಕಥೆಯ ಬಗ್ಗೆ ಭಗವಂತನ ಬಗ್ಗೆ ಪ್ರಶ್ನೆಯನ್ನು ಮಾಡುತ್ತಾರೋ ಆ ಒಬ್ಬನು ಪ್ರಶ್ನೆಯನ್ನು ಮಾಡಿದರೆ 3 ಜನರಿಗೆ ಅದರಿಂದ ಉಪಕಾರವಾಗುತ್ತದೆ. ಯಾವನು ಸ್ವಯಂ ಪ್ರಶ್ನೆಯನ್ನು ಮಾಡುತ್ತಾನೆ ಅವನಿಗೆ ಉಪಕಾರ ಅಂತ ಅನ್ನೋದು ಹಾಗೇ ಆಗುತ್ತದೆ. ಇನ್ನು ಯಾರು ಉತ್ತರವನ್ನು ಕೊಡುತ್ತಾರೆ ಅವರಿಗೂ ಉಪಕಾರವಾಗುತ್ತದೆ. ಇನ್ನು ಈ ಸಂವಾದವನ್ನು ಯಾರು ಕೇಳುತ್ತಾರೆ ಸುತ್ತಮುತ್ತ ಇರುವಂತಹ ಜನರು ಅವರಿಗೂ ಕೂಡ ಅದರಿಂದಾಗಿ ಮಹಾ ಉಪಕಾರ ಅಂತನ್ನೋದು ಆಗುತ್ತದೆ. ಹೇಗೆ ಅಂತಂದರೆ ತತ್ಪಾದ ಸಲಿಲಮ್ಯಥ. ಆ ಭಗವಂತನ ಪಾದೋದಕ ಗಂಗಾ ನದಿಯ ಬಗ್ಗೆ ಗಂಗಾ ಎಂಬುದಾಗಿ ಯಾರು ಹೇಳುತ್ತಾರೆ ಅವರೇ ಉದ್ಧಾರವನ್ನು ಹೊಂದುತ್ತಾರೆ. ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. ಹಾಗಾಗಿ ಮುಚ್ಯತೆ ಸರ್ವಪಾಪೇಭ್ಯ. ಹಾಗಾಗಿ ಗಂಗಾ ಎಂಬುದಾಗಿ ಯಾರು ಹೇಳುತ್ತಾರೆ, ಯಾರು ಅದನ್ನು ಕೇಳುತ್ತಾರೆ, ಗಂಗೆಯ ಬಗ್ಗೆ ಯಾರು ಪ್ರಶ್ನೆಯನ್ನು ಮಾಡುತ್ತಾರೆ ಅವರೆಲ್ಲರೂ ಕೂಡ ಉದ್ಧಾರವನ್ನು ಹೇಗೆ ಹೊಂದುತ್ತಾರೋ ಹಾಗೆ ಭಗವಂತನ ಕಥೆಯ ಬಗ್ಗೆ ಯಾರು ಪ್ರಶ್ನೆಯನ್ನು ಮಾಡುತ್ತಾರೆ ಅವರಿಗೂ ಸದ್ಗತಿ ಅಂತನ್ನೋದಾಗುತ್ತದೆ. ಯಾರು ಉತ್ತರವನ್ನು ನೀಡುತ್ತಾರೆ ಅವರಿಗೂ ಕೂಡ ಸದ್ಗತಿ ಅಂತನ್ನೋದಾಗುತ್ತದೆ. ಹಾಗೆ ಆ ಸಂವಾದವನ್ನು ಯಾರು ಕೇಳುತ್ತಾರೆ ಅವರಿಗೂ ಕೂಡ ಸದ್ಗತಿ ಅಂತನ್ನೋದಾಗುತ್ತದೆ, ಉತ್ತಮವಾದಂತಹ ಗತಿ ಅಂತನ್ನೋದು ಆಗುತ್ತದೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಈ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಹುಟ್ಟುವ ಅಂತಹ ಪ್ರಸಂಗದಲ್ಲಿ ಆ ಏನು ಪ್ರಸಂಗವಿತ್ತು, ಯಾಕೆ ಪರಮಾತ್ಮ ತಾನು ಅವತಾರ ಮಾಡಬೇಕಾಯಿತು ಅನ್ನುವಂತಹ ಆ ಅವತಾರದ ಪ್ರಸಂಗವನ್ನು ತಿಳಿಸಿಕೊಡುತ್ತಾರೆ. ಭೂಮಿಯಲ್ಲಿ ಅನೇಕ ಅಸುರಪ್ರಾಯರಾದಂತಹ ಜನರು, ಹೆಸರಿಗೆ ರಾಜರು, ಆದರೆ ಅವರೆಲ್ಲರೂ ಕೂಡ ಅಸುರರು. ಅಂತಹ ಅಸುರರಿಂದಾಗಿ ಭೂಮಿ ಅಂತನ್ನೋದು ಪೀಡಿತವಾದಾಗ ಭೂಮಿಗೆ ಅದು ಬಹಳ ಪೀಡೆ ಅನಿಸಿತು. ಅದು ಭೂಮಿಗೆ ಭಾರವೆನಿಸಿದೆ. ಏಕೆ ಅಂತಂದರೆ ಭೂಮಿ ಅಂತಂದರೆ ಅದು ವರಾಹದೇವರ ಹೆಂಡತಿ. ಹಾಗಾಗಿ ತನ್ನ ಪತಿನಿಂದಕರು ಯಾರಿದ್ದಾರೆ, ಪತಿಯ ದ್ರೋಹವನ್ನು ಉಂಟು ಮಾಡುವವರು ಯಾರಿದ್ದಾರೆ ಅವರನ್ನು ಹೊರೆಯೋದು ಅಂತಂದರೆ ಭೂಮಿಗೆ ಭಾರ. ಬೇಕಾದಷ್ಟು ಪರ್ವತಗಳನ್ನು ಹೊರೆಯುತ್ತದೆ, ಎಷ್ಟು ಜನ ಬೇಕಾದರೆ ಅಷ್ಟು ಜನ ಇರಬಹುದು. ಭೂಮಿಗೆ ಅದು ಯಾವುದೂ ಕೂಡ ಭಾರ ಅಂತ ಅನಿಸೋದಿಲ್ಲ. ನಾವು ಏನು ಭಾರವನ್ನು ಶಿಫ್ಟ್ ಮಾಡಬೇಕಂದ್ರೂ ಕೂಡ ಮತ್ತೆ ನಾವು ಇಲ್ಲಿಂದ ಶಿಫ್ಟ್ ಮಾಡಿ ಮತ್ತೆ ಭೂಮಿಯಲ್ಲೇ ಮತ್ತೊಂದು ಕಡೆ ಇಡಬೇಕೇ ಹೊರತು ಭೂಮಿ ಖಾಲಿ ಆಗುತ್ತದೆ ಅಂತನ್ನೋದು ಇಲ್ಲೇ ಇಲ್ಲ. ಹಾಗಾಗಿ ಭೂಮಿಗೆ ಭಾರ ಅನಿಸೋದು ಅಂತಂದರೆ ಅವರೆಲ್ಲರೂ ಕೂಡ ಅಸುರಪ್ರಾಯರಾದವರು, ರಾಕ್ಷಸರು, ಭಗವಂತನ ನಿಂದಕರು. ಹಾಗಾಗಿ ಅಂತಹ ಭಗವನ್ನಿಂದೆಯನ್ನು ತನ್ನ ಪತಿನಿಂದೆಯನ್ನು ಮಾಡುವಂತಹ ಅವರನ್ನು ಹೊರೆಯೋದಕ್ಕೆ ಭೂಮಿಗೆ ಬಹಳ ಭಾರವಾಗುತ್ತಾ ಇದೆ. ನಮಗೆ ಬೇಡಾದಂತಹ ಜನರು ಅವರು ನಮಗೆ ಭಾರವಾಗುತ್ತಾರೆ ಅಲ್ಲ, ಹಾಗೆ ಆ ಭೂಮಿಗೆ ಅಂತಹ ಅಸುರರೆಲ್ಲರೂ ಕೂಡ ಭಾರವೆನಿಸಿದ್ದಾರೆ. ಹಾಗಾಗಿ ಭೂಮಿಯು ಒಂದು ಗೋರೂಪವನ್ನು ಧಾರಣೆ ಮಾಡಿ ಅಳುತ್ತಾ ಅಳುತ್ತಾ ಬ್ರಹ್ಮದೇವರ ಹತ್ತಿರ ಹೋಗಿದೆ. ಗೌರ್ಭೂತ್ವಾಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥಾ ಉಪಸ್ಥಿತಾಂತಿಕೆ ತಸ್ಮೈ ವ್ಯಸನಂ ಸಮವೋಚತ. ಬ್ರಹ್ಮದೇವರ ಹತ್ತಿರ ಬಂದು ಗೋರೂಪವನ್ನು ಧಾರಣೆ ಮಾಡಿ ಅಳುತ್ತಾ ಇದ್ದಾಳೆ.
ಅದು ಗೋವು ಅಳೋದನ್ನು ನೋಡಿದರೆ ಬ್ರಹ್ಮದೇವರಿಗೆ ಕರುಣೆ ಉಂಟಾಗಬೇಕು, ಹಾಗೆ ಕರುಣೆ ಉಂಟಾಗುವಂತೆ ಅಳುತ್ತಾ ಇದ್ದಾಳೆ. ಆಗ ಬ್ರಹ್ಮದೇವರು ಆ ಗೋವಿನ ಆ ರೋದನವನ್ನು ಕಂಡು, ಅದರ ದುಃಖವನ್ನು ಕಂಡು, ಅದರ ಶಮನಕ್ಕಾಗಿ ಅಂತ ಹೇಳಿಬಿಟ್ಟು ಏನಾಗಿದೆ, ಯಾಕೆ ಅಳುತ್ತಾ ಇದ್ದಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ, ಆಗ ಗೋವು ತನ್ನ ನೋವನ್ನೆಲ್ಲವನ್ನು ಕೂಡ, ತನಗೆ ಬಂದಂತಹ ಕಷ್ಟವನ್ನೆಲ್ಲವನ್ನು ಕೂಡ ಬ್ರಹ್ಮದೇವರಿಗೆ ತಿಳಿಸಿಕೊಡುತ್ತದೆ. ಹೀಗೆ ಭೂಭಾರಭೂತರಾದಂತಹ ಅನೇಕ ಜನ ಅಸುರರು ನನ್ನನ್ನು ಪೀಡಿಸುತ್ತಾ ಇದ್ದಾರೆ, ಹಾಗಾಗಿ ಆ ಭೂಭಾರದ ಹರಣವಾಗಬೇಕು, ಹಾಗಾಗಿ ನನ್ನ ಮೇಲೆ ಅನುಗ್ರಹವನ್ನು ಮಾಡಿರಿ ಎಂಬುದಾಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ, ಆಗ ಬ್ರಹ್ಮದೇವರು ರುದ್ರದೇವರನ್ನು, ಇನ್ನು ಅನೇಕ ದೇವತೆಗಳನ್ನು ಮತ್ತು ಆ ಗೋವನ್ನು ಕರೆದುಕೊಂಡು ಭಗವಂತನ ಹತ್ತಿರ ಹೋಗುತ್ತಾರೆ. ಅಮೃತ ಸಾಗರದ ಉತ್ತರ ತೀರದಲ್ಲಿ ನಿಂತು ಬ್ರಹ್ಮದೇವರು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ತತ್ರಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷಂ ಪುರುಷಸೂಕ್ತೇನ ಉಪತಸ್ಥೆ ಸಮಾಹಿತಃ. ವೃಷಾಕಪಿ ಪರಮಾತ್ಮ ತಾನು ವೃಷಾಕಪಿ ಎಂಬುದಾಗಿ ಯಾಕೆ ಕರೆಯುತ್ತಾರೆ ಅಂತಂದರೆ, ವೃಷ ಅಂತಂದರೆ ಎಲ್ಲವನ್ನು, ಎಲ್ಲ ಅಭೀಷ್ಟಗಳನ್ನು ಕೂಡ ಪರಮಾತ್ಮ ತಾನು ಎಲ್ಲ ಜನರಿಗೂ ಕೂಡ ವರ್ಷತಿ. ಅಭೀಷ್ಟಗಳನ್ನು ಕೊಡೋದು ಅಂತಂದರೆ 1-2 ಅಭೀಷ್ಟಗಳನ್ನು ಕೊಡೋದಲ್ಲ, ಅಭೀಷ್ಟಗಳ ಸುರಿಮಳೆಯನ್ನೇ ಮಾಡುತ್ತಾನೆ ಪರಮಾತ್ಮ. ಹಾಗೆ ಅಭೀಷ್ಟಗಳನ್ನು ಸುರಿಸುತ್ತಾನೆ, ಹಾಗಾಗಿ ವೃಷ ಎಂಬುದಾಗಿ ಪರಮಾತ್ಮನನ್ನು ಕರೆಯುತ್ತಾರೆ. ಮತ್ತು ಅಂತಂದರೆ ಸುಖವನ್ನು ತಾನು ಪಾನ ಮಾಡುತ್ತಾನೆ, ಹಾಗೆ ಎಲ್ಲ ಜನರಿಗೂ ಕೂಡ ಸುಖವನ್ನು ಪಾನ ಮಾಡಿಸುತ್ತಾನೆ. ಅಂದರೆ ತಾನು ಸ್ವಯಂ ಸುಖಮಯನಾಗಿ ಎಲ್ಲರಿಗೂ ಕೂಡ ಸುಖವನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ಕಪಿ, ವೃಷ ಕಪಿ, ಹೀಗೆ ಅಭೀಷ್ಟಗಳನ್ನು ಕೊಟ್ಟು ಎಲ್ಲ ಜನರಿಗೆ ಸುಖವನ್ನು ಕೊಡುವಂತಹ ಪರಮಾತ್ಮ, ಅಂತಹ ಪರಮಾತ್ಮನನ್ನು ಶರಣು ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಪುರುಷ ಸೂಕ್ತದಿಂದಾಗಿ ಸಹಸ್ರ ಶೀರ್ಷ ಪುರುಷ ಇತ್ಯಾದಿ ಪುರುಷ ಸೂಕ್ತದಿಂದಾಗಿ ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಅಂದರೆ ಆ ಭಾಗವತವು ಕೂಡ ಎಷ್ಟು ಸುಂದರವಾಗಿ ಶಬ್ದಗಳನ್ನು ಜೋಡಿಸಿದೆ. ದೇವದೇವಂ ವೃಷಾಕಪಿಂ, ಎಂತಹ ಪರಮಾತ್ಮನನ್ನು ಶರಣು ಹೊಂದಿದ್ರು. ಪರಮಾತ್ಮ ತಾನು ದೇವತೆಗಳು ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ಆ ದೇವತೆಗಳ ಮನೋರಥವನ್ನು ಪೂರ್ಣ ಮಾಡಬೇಕಲ್ಲ. ನಿಮ್ಮ ಕಷ್ಟ ನಿಮ್ಮದು, ನನಗೇನು ಸಂಬಂಧ, ನಾನು ಬರೋದಿಲ್ಲ, ನಿಮ್ಮ ಕಷ್ಟ ನೀವು ನೋಡ್ಕೋರಿ ಅಂತ ಹೇಳಿಬಿಟ್ರೆ ಆಗ ಇವರ ಗತಿ ಏನು? ಹಾಗಾಗಿ ಪರಮಾತ್ಮ ಹಾಗೆ ಮಾಡೋದಿಲ್ಲ. ಯಾಕಂದರೆ ತಾನು ವೃಷಾಕಪಿ, ತಾನು ಎಲ್ಲರಿಗೂ ಅಭೀಷ್ಟಗಳನ್ನು ಕೊಡುವಂತಹವನು, ಎಲ್ಲರಿಗೂ ಸುಖವನ್ನು ಉಂಟು ಮಾಡುವವನು. ಹಾಗಾಗಿ ದೇವತೆಗಳು ಭಗವಂತನನ್ನೇ ಶರಣು ಹೋಗಿದ್ದಾರೆ. ಭಗವಂತ ನಮ್ಮ ಮನೋರಥವನ್ನು ಪೂರ್ಣ ಮಾಡಿಯೇ ಮಾಡುತ್ತಾನೆ ಎನ್ನುವಂತಹ ವಿಶ್ವಾಸದಿಂದಾಗಿ ತಾವು ಭಗವಂತನನ್ನು ಶರಣು ಹೊಂದಿದ್ದಾರೆ. ಆಗ ಭಗವಂತ ತಾನು ಯಾರಿಗೂ ಕೂಡ ಕ್ಷೀಣಿಸದೇ ಇದ್ದಂತೆ, ಅಲ್ಲಿ ಅನೇಕ ಜನ ದೇವತೆಗಳು ಬಂದಿದ್ದಾರೆ, ಆದರೆ ಯಾರಿಗೂ ಕೂಡ ಕ್ಷೀಣಿಸಿರಬಾರ್ದು, ಬರೀ ಬ್ರಹ್ಮದೇವರಿಗೆ ಮಾತ್ರ ಕ್ಷೀಣಿಸಿರಬೇಕು. ಹಾಗೆ ಅದೃಶ್ಯರಾಗಿ ಭಗವಂತ ತಾನು ಮಾತನಾಡಿದ್ದಾನೆ. ಆ ಮಾತನ್ನು ಕೇಳಿದಂತಹ ಬ್ರಹ್ಮದೇವರು ಆ ಭಗವಂತನ ಆದೇಶವನ್ನೆಲ್ಲವನ್ನು ಕೂಡ ಎಲ್ಲ ದೇವತೆಗಳಿಗೂ ಕೂಡ ಹೇಳುತ್ತಾರೆ. ಎಲ್ಲ ದೇವತೆಗಳಿಗೂ ಕೂಡ ಹೇಳುತ್ತಾರೆ, ನೋಡ್ರಿ, ಭಗವಂತ ಆ ಭೂಮಿಯ ದುಃಖವನ್ನು ಮೊದಲಿಗೇನೆ ಅರ್ಥವನ್ನು ಮಾಡಿಕೊಂಡಿದ್ದಾನೆ, ಅದಕ್ಕಾಗಿ ಮೊದಲಿಗೇನೆ ಉಪಾಯವನ್ನು ಮಾಡಿಟ್ಟುಕೊಂಡಿದ್ದಾನೆ. ಭಗವಂತ ಎಲ್ಲರಿಗೂ ಕೂಡ ಅಭಯವನ್ನು ನೀಡುವವನಿದ್ದಾನೆ. ತಾನು ವಸುದೇವ ದೇವಕಿಯರಲ್ಲಿ ಅವತಾರವನ್ನು ಮಾಡಿ ಭೂಭಾರವನ್ನು ಹರಣ ಮಾಡುವವನಿದ್ದಾನೆ. ಕೃಷ್ಣಕೇಶನಿಂದಾಗಿ ತಾನು ಪರಮಾತ್ಮ ಕೃಷ್ಣ ರೂಪದಿಂದಾಗಿ ಅವತಾರವನ್ನು ಮಾಡುವವನಿದ್ದಾನೆ. ಪರಮಾತ್ಮನ ಕೃಷ್ಣಕೇಶ ಮತ್ತು ಶುಕ್ಲಕೇಶ 2 ಕೇಶಗಳಿವೆ. ಆ ಶುಕ್ಲಕೇಶದ ಆವೇಶದಿಂದಾಗಿ ಯುಕ್ತನಾಗಿ ಶೇಷದೇವರು ಬಲರಾಮನಾಗಿ ಅವತಾರವನ್ನು ಮಾಡುವವರಿದ್ದಾರೆ. ಇನ್ನು ಸಾಕ್ಷಾತ್ತು ಕೃಷ್ಣಕೇಶನೇ ಕೃಷ್ಣ ರೂಪದಿಂದಾಗಿ ಬಂದು ತಾನು ಎಲ್ಲ ಜನರಿಗೂ ಅಭಯವನ್ನು ನೀಡುವವನಿದ್ದಾನೆ. ಹಾಗಾಗಿ ನೀವು ಯಾರೂ ಕೂಡ ಚಿಂತೆಯನ್ನು ಮಾಡಬೇಡ್ರಿ. ಆದರೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆದೇಶವನ್ನು ಮಾಡಿದ್ದಾನೆ, ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಅವತಾರವನ್ನು ಮಾಡಿ, ಯಾದವರಾಗಿ ಅವತಾರವನ್ನು ಮಾಡಿ ಯದುಕುಲದಲ್ಲಿ ಹುಟ್ಟಿ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಎಲ್ಲ ದೇವತೆಗಳು, ದೇವತಾ ಸ್ತ್ರೀಯರು ತಾವೆಲ್ಲರೂ ಕೂಡ ಆ ಯದುಕುಲದಲ್ಲಿ ಹುಟ್ಟಿ ಪರಮಾತ್ಮನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಪರಮಾತ್ಮನ ಆದೇಶವಾಗಿದೆ ಎಂಬುದಾಗಿ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಸಾಕ್ಷಾತ್ತು ಲಕ್ಷ್ಮೀದೇವಿ, ಯೋಗಮಾಯ, ದುರ್ಗಾದೇವಿ ತಾನೂ ಕೂಡ ದೇವಕಿಯ ಗರ್ಭದಲ್ಲಿ ಬರುವಳಿದ್ದಾಳೆ. ಯಶೋದೆಯ ಗರ್ಭದಲ್ಲಿ ಬಂದು ಕೃಷ್ಣನು ಗೋಕುಲಕ್ಕೆ ಹೋಗುತ್ತಾನೆ. ಆ ದುರ್ಗಾದೇವಿಯು ತಾನು ಇಲ್ಲಿ ಮಥುರಾಪುರಕ್ಕೆ ಬರುತ್ತಾಳೆ. ಹೀಗೆ ಯೋಗಮಾಯೆಯು ಕೂಡ ತಾನು ಅವತಾರವನ್ನು ಮಾಡುವವಳಿದ್ದಾಳೆ ಎಂಬುದಾಗಿ ಹೀಗೆ ಬ್ರಹ್ಮದೇವರು ಭಗವಂತನ ಆದೇಶವನ್ನು ಅಲ್ಲಿರುವಂತಹ ಎಲ್ಲ ದೇವತೆಗಳಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಎಲ್ಲ ದೇವತೆಗಳಿಗೂ ಕೂಡ ಭಗವಂತನ ಆದೇಶವನ್ನು ತಿಳಿಸಿಕೊಟ್ಟ ಮೇಲೆ ಇನ್ನು ಆ ಯದುವಂಶದ ಒಂದು ಚರಿತ್ರೆಯನ್ನು ಹೇಳುತ್ತಾರೆ.
ವಸುದೇವ ಎಂಬುದಾಗಿ ಒಬ್ಬ ಶ್ರೇಷ್ಠನಾದಂತಹ ಪುರುಷ ಯಾದವ, ಶೂರಸೇನ ಎಂಬುದಾಗಿ ಒಬ್ಬ ಯಾದವರಿಗೆ ಒಡೆಯನಾದಂತಹ ಪುರುಷ. ಆ ಶೂರಸೇನಲ್ಲಿ ಹುಟ್ಟಿದಂತಹವನು ವಸುದೇವ. ಆ ವಸುದೇವನು ದೇವಕಿಯನ್ನು ಮದುವೆಯನ್ನು ಮಾಡಿಕೊಳ್ಳುತ್ತಾನೆ. ಆಹುಕ ಎಂಬುದಾಗಿ ಒಬ್ಬ ರಾಜ, ಆ ರಾಜನಿಗೆ ಇಬ್ಬರು ಮಕ್ಕಳು, ಉಗ್ರಸೇನ ಮತ್ತು ದೇವಕ ಎಂಬುದಾಗಿ. ಆ ದೇವಕನಲ್ಲಿ ಹುಟ್ಟಿದವಳೇ ದೇವಕಿ ಎಂಬುದಾಗಿ. ಆ ದೇವಕಿಯನ್ನು ಆಹುಕ ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿರುತ್ತಾನೆ. ಹಾಗೆ ಅಂದರೆ ದೇವಕಿ, ಉಗ್ರಸೇನಲ್ಲಿ ಕಂಸನು ಹುಟ್ಟಿರುತ್ತಾನೆ. ಹಾಗಾಗಿ ಕಂಸನಿಗೆ ದೇವಕಿಯು ತಾನು ತಂಗಿಯೂ ಆಗಿರುತ್ತಾಳೆ, ಹಾಗೆ ಸೋದರತಿಯೂ ಆಗಿರುತ್ತಾಳೆ. ಹೀಗೆ ಆ ದೇವಕಿಯನ್ನು, ಅಂತಹ ದೇವಕಿಯನ್ನು ವಸುದೇವ ತಾನು ವಿವಾಹವನ್ನು ಮಾಡಿಕೊಳ್ಳುತ್ತಾನೆ. ವಿವಾಹವಾದ ಮೇಲೆ ಕಂಸನು ತನ್ನ ತಂಗಿಯ ವಿವಾಹವಾದ ಮೇಲೆ ಅವರನ್ನು ನಾನೇ ಮನೆಗೆ ಬಿಟ್ಟು ಬರಬೇಕು ಎಂಬುದಾಗಿ ತಾನು ರಥದಲ್ಲಿ, ಬಂಗಾರದ ರಥದಲ್ಲಿ ಕೂಡಿಸಿಕೊಂಡು ತಾನೇ ರಥವನ್ನು ಓಡಿಸುತ್ತಾ ತಾನು ಆ ವಸುದೇವ ದೇವಕಿಯರನ್ನು, ತನ್ನ ತಂಗಿ ಹಾಗೂ ಭಾವಂದಿರನ್ನು ಕರೆದುಕೊಂಡು ತಾನು ಹೊರಟಿದ್ದಾನೆ. ಆಗ ಅಷ್ಟರಲ್ಲಿ ಅನೇಕ ವಿಧವಾದಂತಹ ಆ ವಿವಾಹದ ಸಂದರ್ಭದಲ್ಲಿ ಅನೇಕ ಉಡುಗೊರೆಗಳನ್ನು ದೇವಕ ರಾಜ ತಾನು ತನ್ನ ಮಗಳಿಗೆ ಕೊಟ್ಟಿದ್ದಾನೆ. ಚತುಶ್ಶತಂ ಪಾರಿಭರ್ರಂ ಗಜಾನಾಂ ಹೇಮಮಾಲಿನಾಂ ಅಶ್ವಾನಾಂ ಅಯುತಂ ಸಾರ್ಧಂ ರಥಾನಾಂಚ ತ್ರಿಷಟ್ಶತಂ ಎಂಬುದಾಗಿ ಹೇಳಿದಂತೆ ಅನೇಕ ಬಂಗಾರದ ವಸ್ತುಗಳನ್ನು ಕೊಟ್ಟಿದ್ದಾನೆ, ಬೆಳ್ಳಿ ಮುತ್ತು ರತ್ನಗಳನ್ನು ಕೊಟ್ಟಿದ್ದಾನೆ, ಹಾಗೂ ಅಶ್ವಗಳನ್ನು, ಗಜಗಳನ್ನು, ರಥಗಳನ್ನು, ಹೀಗೆ ಅನೇಕ ದಾಸಿಯರನ್ನು ಕೊಟ್ಟಿದ್ದಾನೆ. ಹೀಗೆ ಬೇಕಾದಷ್ಟು ಉಪಾಯನಗಳನ್ನು, ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ದೇವಕ ತನ್ನ ಮಗಳಿಗೆ. ಇನ್ನು ಸ್ವಯಂ ಕಂಸನೇ ತಾನು ತನ್ನ ತಂಗಿಯನ್ನು ಹಾಗೂ ಭಾವನನ್ನು ಕೂಡಿಸಿಕೊಂಡು ತಾನು ರಥವನ್ನು ನಡೆಸುತ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಆಕಾಶವಾಣಿ ಆಗಿದೆ. ಸ್ವಯಂ ವಾಯುದೇವರು ಬಂದು ಅದೃಶ್ಯರಾಗಿ ನುಡಿಯುತ್ತಾ ಇದ್ದಾರೆ. ಕಂಸ, ನೀನೆಂತಹ ಮೂರ್ಖನಾಗಿದ್ದಿ, ಯಾರನ್ನು ನಿನ್ನ ತಂಗಿ ಅಂತ ತಿಳಿದು ನೀನು ಅತ್ಯಂತ ಪ್ರೀತಿಯಿಂದಾಗಿ ಕರೆದುಕೊಂಡು ಹೋಗುತ್ತಾ ಇದೆಯೋ ಅಂತಹ ನಿನ್ನ ತಂಗಿಯ ಗರ್ಭದಲ್ಲಿಯೇ ನಿನ್ನ ಮೃತ್ಯು ಹುಟ್ಟೋದಿದೆ. ನಿನ್ನ ತಂಗಿಯಲ್ಲಿ ಹುಟ್ಟುವಂತಹ 8ನೇ ಶಿಶುವೇ ನಿನ್ನ ಸಂಹಾರಕವಾಗುತ್ತದೆ. ಹಾಗಾಗಿ ನೀನು ಅವರ ಮೇಲೆ ಏನು ಪ್ರೀತಿಯನ್ನು ಮಾಡುತ್ತಾ ಇದೆಯೋ ಅಂತಹ ಅವರೇ ನಿನ್ನನ್ನು ಸಂಹಾರ ಮಾಡಿಬಿಡುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಕಂಸನಿಗೆ ಆಕಾಶವಾಣಿ ಹೇಳಿದೆ. ಅಷ್ಟೇ ಸಾಕಾಯಿತು ಕಂಸನಿಗೆ. ಕಂಸ ತಾನು ತನ್ನ ಕ್ರೂರವಾದಂತಹ ಸ್ವಭಾವವನ್ನು ತೋರಿಸುತ್ತಾ ಇದ್ದಾನೆ. ಕೂಡಲೇ ಆ ಆಕಾಶವನ್ನು ವಾಣಿಯನ್ನು ಕೇಳಿದ ಕೂಡಲೇ ಕಂಸ ತಾನು ಅತ್ಯಂತ ಸಿಟ್ಟಿನಿಂದಾಗಿ ತನ್ನ ತಂಗಿಯಾದಂತಹ ದೇವಕಿಯ ಜಡೆಯನ್ನು ಹಿಡಿದುಕೊಂಡು ಖಡ್ಗವನ್ನು ತೆಗೆದುಕೊಂಡು ಆ ದೇವಕಿಯನ್ನು ಸಂಹಾರ ಮಾಡೋದಕ್ಕಾಗಿಯೇ ತಾನು ಸಿದ್ಧನಾಗಿದ್ದಾನೆ. ಅಷ್ಟರಲ್ಲಿ ವಸುದೇವ ತಾನು ಆ ಕಂಸನನ್ನು ನಿವಾರಣೆ ಮಾಡುತ್ತಾ ಇದ್ದಾನೆ. ಶ್ಲಾಘನೀಯ ಶೂರೈ ಭವಾನ್ ಭೋಜಯಶಸ್ಕರಃ ಸಖತಂ ಭಗಿನೀಂ ಹನ್ಯಾಹ ಸ್ತ್ರಿಯಂ ಉದ್ವಾಹ ಪರ್ವಣಿ. ಕಂಸ, ನೀನು ಭೋಜಕುಲಕ್ಕೇನೆ ಯಶಸ್ಸನ್ನು ತರುವಂತಹ ಅವನು ನೀನು. ಹಾಗಾಗಿ ಒಬ್ಬ ಸ್ತ್ರೀಯನ್ನು ಸಂಹಾರ ಮಾಡೋದು ನಿನಗೆ ಶೋಭಿಸುತ್ತದೆಯಾ? ಅದರಲ್ಲೂ ಕೂಡ ನಿನ್ನ ತಂಗಿಯಾಗಿದ್ದಾಳೆ ದೇವಕಿ, ಬಹಳ ಸಣ್ಣ ವಯಸ್ಸಿನವಳು. ಅದು ಕೂಡ ಇಂತಹ ಉದ್ವಾಹ ಪರ್ವಣಿ, ವಿವಾಹದ ಸಂದರ್ಭದಲ್ಲಿ, ವಿವಾಹದಂತಹ ಶುಭ ಸಂದರ್ಭದಲ್ಲಿ ನಿನ್ನ ತಂಗಿಯನ್ನು ಸಂಹಾರ ಮಾಡೋದು ಇದು ಯುಕ್ತವಲ್ಲ. ಇದು ನಿನಗೆ ಶೋಭೆಯನ್ನು ತಂದುಕೊಡೋದಿಲ್ಲ. ಹೀಗೇನಾದರೂ ನೀನು ಸಂಹಾರವನ್ನು ಮಾಡೋದು ಅಂತಂದರೆ ಅದು ನಿನ್ನ ಅಪಕೀರ್ತಿಗೆ ಕಾರಣವಾಗುತ್ತದೆ. ಹಾಗಾಗಿ ಅಂತಹ ಕೆಟ್ಟ ಕೆಲಸವನ್ನು ಮಾಡಬೇಡ ಎಂಬುದಾಗಿ ನಿವಾರಣೆಯನ್ನು ಮಾಡುತ್ತಾ ಇದ್ದಾನೆ. ಮತ್ತು ಈ ಜನ್ಮ ಮರಣಗಳು ದೇಹವು ಹುಟ್ಟಬೇಕಾದಾಗಲೇ ಅದು ಮೃತ್ಯುವಿನಿಂದಾಗಿ ಸಹಿತನಾಗಿಯೇ ದೇಹ ಅಂತನ್ನೋದು ಹುಟ್ಟುತ್ತದೆ. ಹಾಗಾಗಿ ನಿನಗೆ ಮೃತ್ಯು ಬರುತ್ತದೆ ಅಂತನ್ನೋದಕ್ಕಾಗಿ ಇವಳನ್ನು ಸಂಹಾರ ಮಾಡುತ್ತಿ ಅಂತಂದರೆ ಅದು ನಿನ್ನ ಮೂರ್ಖತನ. ಯಾಕಂದರೆ ಇವತ್ತಲ್ಲ ಅಂತಂದರೆ ನಾಳೆ ಆದರೂ ಅಬ್ಧಶತಾಂತೇವ, ಒಂದು 10,000 ವರ್ಷ ಆದಮೇಲಾದರೂ ನೀನು ಸಾಯಲೇಬೇಕು. ಹಾಗಾಗಿ ನಿನ್ನ ಸಂಹಾರವಾಗುತ್ತದೆ ಅಂತನ್ನೋದಕ್ಕಾಗಿ ಅನ್ನುವಂತಹ ಶಂಕೆಯಿಂದಾಗಿ ನೀನು ದೇವಕಿಯನ್ನು ಸಂಹಾರ ಮಾಡೋದಾಗಿದ್ದರೆ ಸಂಹಾರ ಮಾಡಿದರೂ ಕೂಡ ನಿನ್ನ ಮರಣವಾಗೋದು ನಿಶ್ಚಿತ. ಹಾಗಾಗಿ ನಿನ್ನ ಮರಣವನ್ನು ತಪ್ಪಿಸಿಕೊಳ್ಳಬೇಕು ಅಂತ ತಂಗಿಯನ್ನು ಸಂಹಾರ ಮಾಡಬೇಡ ಎಂಬುದಾಗಿ ಅನೇಕ ರೀತಿಯಿಂದಾಗಿ ತಾನು ಹೇಳುತ್ತಾ ಇದ್ದಾನೆ. ದೇಹೇ ಪಂಚತ್ವಮಾಪನ್ನೇ ದೇಹಿ ಕರ್ಮಾನುಗೋವಶಃ ದೇಹಾಂತರಂ ಅನುಪ್ರಾಪ್ಯ ಪ್ರಾಕ್ತನಂ ತ್ಯಜತೇ ವಪುಹು. ದೇಹ ಅಂತನ್ನೋದು ಅದು ನಾಶವಾಗೋದು ಅಂತಂದರೆ ಪಂಚತ್ವವನ್ನು ಹೊಂದೋದು. ಅಂದರೆ ಪಂಚಭೂತಗಳಿಂದಾಗಿ ದೇಹ ಅಂತನ್ನೋದು ಹುಟ್ಟಿದೆ. ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಹೀಗೆ ಪಂಚಭೂತಗಳಿಂದಾಗಿ ಈ ದೇಹ ಅಂತನ್ನೋದು ಹುಟ್ಟಿದೆ. ಭೌತಿಕವಾದಂತಹ ದೇಹ. ಇಂತಹ ದೇಹ ಅಂತನ್ನೋ ನಾಶವನ್ನು ಹೊಂದೋದು ಅಂತಂದರೆ ಆ ಪೃಥ್ವಿಯ ಭಾಗ ಪೃಥ್ವೀ ತತ್ವದಲ್ಲಿ ಸೇರಿಬಿಡುತ್ತದೆ.
ಜಲತತ್ವದಲ್ಲಿ ಸೇರುತ್ತದೆ. ಹೀಗೆ 5 ಭೂತಗಳಲ್ಲಿ ಆ 5 ಅಂಶಗಳು ಸೇರಿಬಿಡುತ್ತದೆ. ಇದೇ ದೇಹನ ಅಂತನ್ನೋದು ನಾಶವನ್ನು ಹೊಂದೋದು ಅಂತಂದರೆ ಇದೆ. ಹೀಗೆ ದೇಹ ಅಂತನ್ನೋದು ಪಂಚಭೂತತ್ವವನ್ನು ಹೊಂದಿದ ಮೇಲೆ ಮತ್ತೆ ಆ ಜೀವನು ಮತ್ತೊಂದು ಶರೀರವನ್ನು ಹೊಂದುತ್ತಾನೆ. ಹಾಗಾಗಿ ಈ ಚಕ್ರ ಅಂತನ್ನೋದು ನಡೆಯುತ್ತಾನೇ ಇರುತ್ತದೆ. ಹಾಗಾಗಿ ನಿನ್ನ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅಂತ ದೇವಿಕೆಯನ್ನು ಸಂಹಾರ ಮಾಡಬೇಡ ಎಂಬುದಾಗಿ ಅನೇಕ ರೀತಿಯಿಂದಾಗಿ ತಾನು ಹೇಳಿದರೂ ಕೂಡ ಕಂಸ ತಾನು ಕೇಳಲು ಸಿದ್ಧನಾಗುತ್ತಾ ಇಲ್ಲ. ಹಂತುಂ ನಾರ್ಹಸಿ ಕಲ್ಯಾಣಿ ಇಮಾಂ ತುಂ ದೀನವತ್ಸಲ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಹಾಗಿದ್ದರೂ ಕೂಡ ಕಂಸ ತಾನು ನಿವೃತ್ತನಾಗುತ್ತಾ ಇಲ್ಲ, ಸಂಹಾರ ಮಾಡಿಯೇ ಮಾಡುತ್ತೇನೆ ಎಂಬುದಾಗಿ ತಾನು ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಇದೆಲ್ಲ ಕೇಳಿದರೆ ನಮಗೆ ಕಂಸನ ತಪ್ಪೇ ಇಲ್ಲ ಅಂತ ಅನಿಸ್ಬಿಡುತ್ತದೆ. ಯಾಕೆಂದರೆ ಆಕಾಶವಾಣಿ ಯಾಕೆ ಹೇಳಬೇಕು? ಹೇಳದೇ ಇದ್ದರೆ ಕಂಸ ಏನು ಮಾಡುತ್ತಾನೇ ಇರಲಿಲ್ಲ. ತಾನು ಪಾಪ ಕಂಸ ತನ್ನ ತಂಗಿಯ ವಿವಾಹ ಅಂತ ಹೇಳಿಬಿಟ್ಟು ಅತ್ಯಂತ ಪ್ರೀತಿಯಿಂದಾಗಿ ಕೆಳೆದುಕೊಂಡು ಹೊಂಟಿದ್ದ. ಆಕಾಶವಾಣಿ ಆದದ್ದರಿಂದಲೇ ಹೀಗೆಲ್ಲ ಮಾಡಿದ. ಅವನು ಬಹಳ ಸಜ್ಜನ ಎಂಬುದಾಗಿ ನಮಗೆ ಮೇಲ್ನೋಟಕ್ಕೆ ತೋರುತ್ತದೆ. ಆದರೆ ಅದು ಸರಿಯಲ್ಲ. ಕಂಸ ತಾನು ಕಾಲನೇಮಿ ಅನ್ನುವಂತಹ ಅಸುರ. ತನ್ನಲ್ಲಿ ಭೃಗು ಋಷಿಗಳ ಒಂದು ಆವೇಶವೂ ಇದೆ. ಹಾಗಾಗಿ ಭೃಗು ಋಷಿಗಳ ಆವೇಶದಿಂದಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಸ್ವಲ್ಪ ಸತ್ಸ್ವಭಾವವನ್ನು ಕೂಡ ತೋರುತ್ತಾ ಇದ್ದಾನೆ. ಆದರೆ ಆ ಕಾಲನೇಮಿ ತಾನು ಅಸುರ, ಮಹಾ ನೀಚ, ಮಹಾ ಕ್ರೂರ. ಆ ತನ್ನ ಏನು ಸ್ವಭಾವವಿತ್ತೋ ಆ ಸ್ವಭಾವವೇ ಆಕಾಶವಾಣಿಯಿಂದಾಗಿ ಅಭಿವ್ಯಕ್ತವಾಯಿತೇ ಹೊರತು ತಾನು ಸಜ್ಜನ ಎಂಬುದಾಗಿ ಸರ್ವಥಾ ಭಾವಿಸಬಾರದು. ತಾನು ಮಹಾ ದುಷ್ಟನೇ ಆಗಿದ್ದ. ಅದಷ್ಟೇ ಅಲ್ಲದೆ ದುಷ್ಟರಿಗೆ ತಮ್ಮ ತಮ್ಮ ಯೋಗ್ಯವಾದಂತಹ ಗತಿಯನ್ನು ಕೊಡಬೇಕಾಗಿದೆ. ಈಗ ನಮಗೆ ಶಾಸ್ತ್ರಗಳೆಲ್ಲ ತಿಳಿಸಿಕೊಡುತ್ತದೆ. ಸಂಧ್ಯಾವಂದನವನ್ನು ಮಾಡಬೇಕು, ಇಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಹೀಗೆ ಮೋಕ್ಷಗಳು ಅಂತ ಯಾರಿರುತ್ತಾರೆಯೋ, ಮೋಕ್ಷವನ್ನು ಹೊಂದಬೇಕು ಅಂತ ಇಚ್ಛೆಯುಳ್ಳವರು ಹೀಗೆ ಮೋಕ್ಷ ಸಾಧನವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿಕೊಂಡರೆ ಅವರಿಗೆ ಮೋಕ್ಷ ಸಿಗುತ್ತದೆ ಅಂತ. ಹಾಗೆ ದುಷ್ಟರೂ ಕೂಡ ತಾವು ತಮಸ್ಸನ್ನು ಹೊಂದಬೇಕು ಅಂತಂದರೆ ತಮಸ್ಸಾಧನವನ್ನು ಮಾಡಿಕೊಳ್ಳಬೇಕು. ತಮಸ್ಸಿನ ಸಾಧನ ಅಂತಂದರೆ ಏನು? ಭಗವಂತನ ಹಾಗೂ ಭಗವದ್ಭಕ್ತರ ದ್ವೇಷವನ್ನು ಮಾಡೋದು, ಅವರ ನಿಂದೆಯನ್ನು ಮಾಡೋದು, ಅವರ ವಿರೋಧವನ್ನು ಮಾಡೋದು. ಹಾಗೆ ಭಗವಂತನಲ್ಲಿ ದ್ವೇಷವನ್ನು ಮಾಡಿದರೆ ಅವರಿಗೆ ತಮಸ್ಸಿನ ಪ್ರಾಪ್ತಿ ಆಗುತ್ತದೆ. ಹಾಗಾಗಿ ಆ ಅಸುರನಿಗೆ ತಮಸ್ಸಾಗಬೇಕಾಗಿದೆ. ತಮಸ್ಸಾಗಬೇಕು ಅಂತಂದರೆ ತನ್ನಿಂದ ತಮಸ್ಸಿನ ಸಾಧನವನ್ನು ಮಾಡಿಸಬೇಕು. ಹಾಗಾಗಿ ತಮಸ್ಸಾಧನವನ್ನು ಮಾಡಿಸುವುದಕ್ಕಾಗಿ ವಾಯುದೇವರು ಆ ದುಷ್ಟನಿಗೆ ಹಾಗೆ ಪ್ರಚೋದನೆಯನ್ನು ಮಾಡುತ್ತಾ ಇದ್ದಾರೆ. ತನ್ನಿಂದ ಆ ತಮಸ್ಸಾಧನ ದುಷ್ಟ ಕಾರ್ಯಗಳು ನಡೆಯಬೇಕು. ಅನೇಕ ಶಿಶುಗಳ ಹತ್ಯೆಯನ್ನು ಮಾಡಬೇಕು, ಗೋಬ್ರಾಹ್ಮಣರ ಹಿಂಸೆಯನ್ನು ಮಾಡಬೇಕು. ಹಾಗೆ ಮಾಡಿದರೆ ಆಗ ತೇನ್ಯತಾಸ್ತಿ ಕಥಂ ವಾ ದುಃಖೋಗ್ರಾಂಬ ಸ್ಯಂದತಾ ಮಿಶ್ರಸಿಂಧವು. ಇಲ್ಲದೇ ಇದ್ದರೆ ಹಾಗೆ ಎಲ್ಲ ತಾವು ಆ ತಮಸ್ಸಿನ ಸಾಧನೆಯನ್ನು ಮಾಡದಿದ್ದರೆ ತಾವು ತಮಸ್ಸನ್ನು ಹೊಂದೋದು ಹೇಗೆ? ಹಾಗಾಗಿ ಅವರಿಂದ ತಮಸ್ಸಾಧನೆಯನ್ನು ಮಾಡಿಸಬೇಕು ಎಂಬುದಾಗಿ ವಾಯುದೇವರು ಆಕಾಶವಾಣಿಯನ್ನು ಮಾಡಿದ್ದಾರೆ. ತಾನು ಆ ವಾಣಿಯನ್ನು ಕೇಳಿ ತಾನು ಕೊಲ್ಲೋದಕ್ಕಾಗಿ ಅಂತ ಸಿದ್ಧನಾಗಿದ್ದಾನೆ. ವಸುದೇವ ಎಷ್ಟು ನಿವಾರಣೆ ಮಾಡಿದರೂ ಕೂಡ ತಾನು ನಿವೃತ್ತನಾಗುತ್ತಾ ಇಲ್ಲ. ಕೊನೆಗೆ ವಸುದೇವ ವಿಚಾರವನ್ನು ಮಾಡಿದ. ಮೃತ್ಯು ಅಂತನ್ನೋದು ಬಂದಾಗ ಹೇಗಾದರೂ ಮಾಡಿ ನಮ್ಮ ಬುದ್ಧಿ ಬಲವೆಷ್ಟಿದೆ ಅಷ್ಟೆಲ್ಲವನ್ನೂ ಕೂಡ ಪ್ರಯೋಗವನ್ನು ಮಾಡಿ ನಮ್ಮ ಬುದ್ಧಿ ಬಲದಿಂದಾಗಿ ಆ ಮೃತ್ಯುವನ್ನು ಪರಿಹಾರ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಹಾಗಾಗಿ ನಾನು ಸಾಮೋಪಾಯದಿಂದಾಗಿ ನಾನು ಹೇಳಿದೆ. ಹಾಗಿದ್ದರೂ ಕೂಡ ತಾನು ಕೇಳುತ್ತಾ ಇಲ್ಲ. ಹಾಗಾಗಿ ಒಂದು ಕೆಲಸವನ್ನು ಮಾಡೋಣ, ನನ್ನ ಮಕ್ಕಳನ್ನು ಇವನಿಗೇನೇ ಒಪ್ಪಿಸಿಬಿಡುತ್ತೇನೆ, ನಿನಗೇನೇ ಒಪ್ಪಿಸಿಬಿಡುತ್ತೇನೆ ಎಂಬುದಾಗಿ ಹೇಳಿಬಿಡೋಣ. ಆಗ ತಾನು ದೇವಕಿಯನ್ನು ಬಿಟ್ಟು ಬಿಡುತ್ತಾನೆ ಎಂಬುದಾಗಿ ತಾನು ವಿಚಾರವನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ತಾನು ಅಂದುಕೊಂಡ, ನನಗೆ ಮೊದಲಿಗೆ ಮಕ್ಕಳು ಹುಟ್ಟಬೇಕು. ಯಾವಾಗ ಹುಟ್ಟುತ್ತಾರೋ ಗೊತ್ತಿಲ್ಲ. ಇನ್ನು ಹುಟ್ಟೋ ತನಕ ತಾನು ಕಂಸ ಬದುಕಿರುತ್ತಾನೋ ಇಲ್ಲೋ ಗೊತ್ತಿಲ್ಲ. ಅಷ್ಟರಲ್ಲಿಯೇ ಕಂಸ ಸತ್ತು ಹೋಗಿದರೆ ನನ್ನ ಮಕ್ಕಳು ಸುರಕ್ಷಿತರಾಗಿ ಇದ್ದೇ ಇರುತ್ತಾರೆ. ಹಾಗಾಗಿ ಈಗಂತೂ ದೇವಕಿಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿಬಿಟ್ಟು ನನ್ನ ಮಕ್ಕಳನ್ನು ನಿನಗೇನೇ ಒಪ್ಪಿಸಿಬಿಡುತ್ತೇನೆ. ಹಾಗಾಗಿ ನಿನಗೆ ದೇವಕಿಯಿಂದಾಗಿ ಹೆದರಿಕೆ ಇಲ್ಲ. ಯಾವ ದೇವಕಿಯ ಗರ್ಭದಲ್ಲಿ ಹುಟ್ಟುವಂತಹ ಮಗ ನಿನ್ನನ್ನು ಸಂಹಾರ ಮಾಡುತ್ತಾನೆ ಎಂಬುದಾಗಿ ನಿನಗೆ ಹೆದರಿಕೆ ಇದೆಯಲ್ಲ, ಆ ಹೆದರಿಕೆ ನಿನಗೆ ಬೇಡ. ನಹ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ ವಾಗ್ ಆಹಾ ಶರೀರಿಣಿ ಪುತ್ರಾನ್ ಸಮರ್ಪಯಿಷ್ಯೇಸ್ಯ ಏತಸ್ತೆ ಭಯಮುತ್ತಿತಂ. ಯಾವ ದೇವಕಿಯ ಪುತ್ರರಿಂದಾಗಿ ನಿನಗೆ ಭಯ ಅಂತನೋದು ಹುಟ್ಟಿದೆಯೋ ಅಂತಹ ಪುತ್ರರನ್ನು ನಿನಗೇನೇ ಸಮರ್ಪಣೆ ಮಾಡಿಬಿಡುತ್ತೇನೆ. ಹಾಗಾಗಿ ನಿನಗೆ ದೇವಕಿಯಿಂದಾಗಿ ಯಾವುದೇ ವಿಧವಾದಂತಹ ಭಯ ಅಂತನ್ನೋದಿಲ್ಲ. ಹಾಗಾಗಿ ದೇವಕಿಯನ್ನು ಸಂಹಾರ ಮಾಡಬೇಡ, ದೇವಕಿಯನ್ನು ಬಿಟ್ಟು ಬಿಡು ಎಂಬುದಾಗಿ ಕಂಸನಿಗೆ ವಸುದೇವ ತಾನು ಹೇಳಿದ್ದಾನೆ. ಆಗ ಆ ಮಾತನ್ನು ಕೇಳಿ ಕಂಸ ತಾನು ಸುಹೃದ್ವದಾನ್ ನಿವವೃತೆ ಕಂಸಸ್ತದ್ವಾಕ್ಯಸಾರವಿತ್. ಕಂಸನು ಕೂಡ ಇನ್ನು ಶಾಂತನಾಗಿ ಆ
ದೇವಕಿಯ ವಧವನ್ನು ಮಾಡದೆ ತಾನು ನಿವೃತ್ತನಾಗಿದ್ದಾನೆ. ನಿವೃತ್ತನಾದ ಮೇಲೆ ತಾನು ವಸುದೇವ ಮತ್ತು ದೇವಕಿಯರು ತಮ್ಮ ಮನೆಗೆ ಹೋಗಿದ್ದಾರೆ. ಕಂಸನ ಅನುಜ್ಞೆಯನ್ನು ಪಡೆದು ತಾವು ತಮ್ಮ ಮನೆಗೆ ಹೋಗಿದ್ದಾರೆ. ಆ ವಸುದೇವ ದೇವಕಿಯರಲ್ಲಿ 8 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಒಬ್ಬಳು ಹೆಣ್ಣು ಮಗಳು ಸುಭದ್ರ ಅನ್ನುವಂತಹ ಹೆಣ್ಣು ಮಗಳು ಹುಟ್ಟುತ್ತಾಳೆ. ಹೀಗೆ 8 ಜನ ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ ಮೊದಲಿಗೆ ಹುಟ್ಟಿದಂತಹ ಮಗ ಕೀರ್ತಿಮಂತ ಅನ್ನುವಂತಹ ಒಬ್ಬ ಮಗನು ಹುಟ್ಟುತ್ತಾನೆ. ಹುಟ್ಟಿದ ಕೂಡಲೇ ವಸುದೇವ ತಾನು ತನ್ನ ಮಾತಿನಂತೆ ಸತ್ಯವಾದಂತಹ ವಚನವಿದ್ದಂತೆ ಆ ಸತ್ಯವಚನವನ್ನು ತನ್ನ ಮಾತನ್ನು ಸತ್ಯ ಮಾಡಿಕೊಳ್ಳಬೇಕು, ತನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಆ ಶಿಶುವನ್ನು ಕಂಸನಿಗೆ ಇದು ಒಪ್ಪಿಸುತ್ತಾನೆ. ಆ ಸಜ್ಜನರು ಅಂತಂದರೆ ಅವರು ಎಂದೂ ಕೂಡ ಸುಳ್ಳು ಮಾತನ್ನೇ ಆಡೋದಿಲ್ಲ. ಅರ್ಪಯಾಮಾಸ ಕೃಚ್ಛೇನ ಸೋನೃತ ಅತಿವಿಫಲ. ನನ್ನ ಮಗಳನ್ನು ಕಳೆದುಕೊಂಡರೂ ಕೂಡ ಚಿಂತೆಯಿಲ್ಲ, ನನ್ನ ಪುತ್ರನನ್ನು ಕಳೆದುಕೊಂಡರೂ ಕೂಡ ಚಿಂತೆಯಿಲ್ಲ, ಆದರೆ ಸುಳ್ಳು ಮಾತನಾಡಬಾರದು ಎಂಬುದಾಗಿ ಸುಳ್ಳು ಮಾತನಾಡೋದರಿಂದಾಗಿ ಅತ್ಯಂತ ಅಂಜಿ ಕಷ್ಟವಾದರೂ ಕೂಡ ಚಿಂತೆಯಿಲ್ಲ ಎಂಬುದಾಗಿ ಆ ಮನಸ್ಸನ್ನು ಗಟ್ಟಿಯಾಗಿ ಮಾಡಿಕೊಂಡು ತನ್ನ ಮಗನನ್ನು ಒಯ್ದು ಕಂಸನಿಗೆ ಒಪ್ಪಿಸಿದ್ದಾನೆ. ಕಂಸನಿಗೂ ಕೂಡ ಬಹಳ ಆಶ್ಚರ್ಯವಾಗಿದೆ. ಏನು ತಾನು ಹೇಳಿದಂತೆ ತನ್ನ ಮಾತಿನಂತೆ ತಾನು ತಂದುಕೊಟ್ಟಿದ್ದಾನೆ ಅಲ್ಲ ಅಂತ ದೃಷ್ಟ್ವಾ ಸಮತ್ವಂ ತಚ್ಚೌರೇಹೆ. ಆ ವಸುದೇವನ ಆ ಸತ್ಯನಿಷ್ಠೆಯನ್ನು ಕಂಡು ತಾನು ಆ ಶಿಶುವನ್ನು ಕೊಲ್ಲೋದನ್ನು ಬಿಟ್ಟುಬಿಟ್ಟಿದ್ದಾನೆ. ನನಗೆ ಅಷ್ಟಮ ಗರ್ಭದಿಂದಾಗಿ ಮೃತ್ಯು ಆಗುತ್ತದೆ ಎಂಬುದಾಗಿ ಆಕಾಶವಾಣಿಯಾಗಿದೆ. ಹಾಗಾಗಿ ಈ ಶಿಶುವಿನಿಂದಾಗಿ ನನಗೆ ಏನೂ ಹೆದರಿಕೆ ಇಲ್ಲ. ಹಾಗಾಗಿ ಇದನ್ನು ನೀನೇ ಕರೆದುಕೊಂಡು ಹೊರಟು ಬಿಡು ಎಂಬುದಾಗಿ ತಾನು ವಸುದೇವನಿಗೆ ಹೇಳಿದ್ದಾನೆ ಕಂಸ. ಹಾಗೆ ವಸುದೇವ ತಾನು ಆ ಶಿಶುವನ್ನು ಕರೆದುಕೊಂಡು ಬಂದಿದ್ದಾನೆ. ಆದರೆ ಅತ್ಯಂತ ಸಂತೋಷ ಪಡಲಿಲ್ಲ. ಯಾಕೆ ಅಂತಂದರೆ ಈ ದುಷ್ಟನಾದಂತಹ ಕಂಸ ತಾನು ಮತ್ತೆ ಯಾವಾಗ ತನ್ನ ಮತಿಯನ್ನು ಬದಲಾಯಿಸುತ್ತಾನೆ, ಪರಿವರ್ತನೆ ಮಾಡಿಕೊಳ್ಳುತ್ತಾನೆ ಗೊತ್ತಿಲ್ಲ. ನಾಭ್ಯನಂದದ ತದ್ವಾಕ್ಯಂ ಅಸತೋ ವಿಜಿತಾತ್ಮನಃ. ಅವನಿಗೆ ತನ್ನ ಇಂದ್ರಿಯಗಳ ಮೇಲೇ ತನಗೆ ಜಯವಿಲ್ಲ. ಹಾಗಾಗಿ ತನ್ನ ಮನಸ್ಸಿನ ಮೇಲೆ ತನ್ನ ಇಂದ್ರಿಯಗಳ ಮೇಲೇ ತನಗೆ ಹಿಡಿತವಿಲ್ಲ. ಅಂತಹ ಕಂಸ ತಾನು ಯಾವಾಗ ಬೇಕಾದರೆ ಆವಾಗ ತಾನು ತನ್ನ ಬುದ್ಧಿಯನ್ನು ಪರಿವರ್ತನೆ ಮಾಡಿಕೊಳ್ಳಬಹುದು. ಇವತ್ತು ನಾವು ಯುದ್ಧದ ಪ್ರಸಂಗದಲ್ಲಿ ನಾವು ನೋಡ್ತಾ ಇರ್ತೀವಿ, ಸೀಸ್ ಫೈರ್ ಅಂತ ಹೇಳ್ತಾರೆ, ಮತ್ತೆ ತಾವು ಮಿಸೈಲ್ಗಳನ್ನು ಕಳಿಸ್ತಾರೆ. ಹಾಗೆ ಆ ದುಷ್ಟರ ಸ್ವಭಾವ, ಆ ಬುದ್ಧಿ ಹಾಗೆ ವ್ಯವಸ್ಥಿತವಾಗಿರೋದಿಲ್ಲ, ಯಾವಾಗ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಹಾಗಾಗಿ ಆ ವಾಕ್ಯವನ್ನು ಕಂಸ ತಾನು ನಿನ್ನ ಮಗನನ್ನೇನು ಮಾಡೋದಿಲ್ಲ ಅಂತ ಕೊಟ್ಟು ಕಳಿಸಿದರೂ ಕೂಡ ನಾಭ್ಯನಂದತ ಹೆಚ್ಚು ಸಂತೋಷವನ್ನು ಪಡೆಯಲಿಲ್ಲ. ಹೀಗೆ ಆ ಸಜ್ಜನರು ಭಗವದ್ಭಕ್ತರು ಅಂತ ಏನಿರ್ತಾರೆ ಯಾವಾಗಲೂ ಸಮವಾಗಿರ್ತಾರೆ. ಸುಖವನ್ನೂ ಒಂದೇ ರೀತಿಯಿಂದ ಕಾಣುತ್ತಾರೆ, ದುಃಖವನ್ನೂ ಒಂದೇ ರೀತಿಯಿಂದ ಕಾಣುತ್ತಾರೆ. ಸುಖವಾದಾಗ ಬಹಳ ಹಿಗ್ಗೋದು, ದುಃಖವಾದಾಗ ಬಹಳ ತಗ್ಗೋದು, ಹಾಗೆ ಮಾಡೋದಿಲ್ಲ. ಹಾಗೆ ವಸುದೇವನು ಕೂಡ ತಾನು ಹೆಚ್ಚು ಸಂತೋಷವನ್ನು ಪಡೆಯಲಿಲ್ಲ. ಶಿಶುವನ್ನು ಕರೆದುಕೊಂಡು ಬಂದಿದ್ದಾನೆ. ಮುಂದೆ ಏನಾಗುತ್ತದೆ ನೋಡೋಣ, ಭಗವಂತನ ಇಚ್ಛೆ ಎಂಬುದಾಗಿ ತಾನು ತಿಳಿದಿದ್ದಾನೆ. ಆದರೆ ದೇವತಾ ಕಾರ್ಯವಾಗೋದಿದೆ ಅಂತನ್ನೋದಕ್ಕಾಗಿ ವಸುದೇವ ತಾನು ಮನೆಗೆ ಹೋದ ಮೇಲೆ ನಾರದರು ಅಲ್ಲಿಗೆ ಬರುತ್ತಾರೆ. ನಾರದರು ಬಂದು ಹೇಳುತ್ತಾರೆ, ಕಂಸ ನಿನಗೆ ಗೊತ್ತಿಲ್ಲ, ಈ ಯಾದವರೆಲ್ಲರೂ ಕೂಡ ದೇವತೆಗಳು. ನಿನ್ನ ಪಕ್ಷದವರು ಏನಿದ್ದಾರೆ, ನೀನು, ನಿನ್ನ ಪಕ್ಷದವರು, ನಿನ್ನ ಅನುಚರರು ಅವರೆಲ್ಲರೂ ಕೂಡ ಅಸುರರಾಗಿದ್ದೀರಿ. ಆ ದೇವತೆಗಳೆಲ್ಲ ಯಾದವರಾಗಿ ಹುಟ್ಟಿ ನಿಮ್ಮನ್ನು ಸಂಹಾರ ಮಾಡೋದಕ್ಕಾಗಿಯೇ ತಾವೆಲ್ಲರೂ ಕೂಡ ಯಾದವರು ಹುಟ್ಟುತ್ತಾ ಇದ್ದಾರೆ ಎಂಬುದಾಗಿ ಆ ಮಾತನ್ನು ನಾರದರು ಹೇಳುತ್ತಾರೆ. ಅವರೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಭೂಮಿಗೆ ಭಾರದಂತೆ ಇದ್ದೀರಿ. ಹಾಗಾಗಿ ನಿಮ್ಮನ್ನು ಸಂಹಾರ ಮಾಡೋದಕ್ಕಾಗಿಯೇ ಯಾದವರಲ್ಲಿ ದೇವತೆಗಳೆಲ್ಲರೂ ಕೂಡ ಹುಟ್ಟುತ್ತಾ ಇದ್ದಾರೆ. ಹಾಗಾಗಿ ನೀನು ಯಾದವರನ್ನು ಬಿಡಬೇಡ ಎಂಬುದಾಗಿ ತಾನು ನಾರದರು ಕಂಸನಿಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ದೇವಕಿಯ ಗರ್ಭದಲ್ಲಿ ಸಾಕ್ಷಾತ್ತು ಭಗವಂತನೇ ಹುಟ್ಟುತ್ತಾನೆ. ಇಲ್ಲ ಯಾದವರು ದೇವತೆಗಳಾದರೆ ದೇವಕಿಯ ಗರ್ಭದಲ್ಲಿ ಹುಟ್ಟುವನು ಸಾಕ್ಷಾತ್ತು ವಿಷ್ಣುವೇ ಆಗಿದ್ದಾನೆ ಎಂಬುದಾಗಿ, ನಿನ್ನ ವಧವನ್ನು ಮಾಡುವುದಕ್ಕಾಗಿಯೇ ಅವರೆಲ್ಲರೂ ಕೂಡ ಹುಟ್ಟುತ್ತಾ ಇದ್ದಾರೆ ಎಂಬುದಾಗಿ ಹೇಳಿದ ಕೂಡಲೇ ಕಂಸನಿಗೆ ಬಹಳ ಸಿಟ್ಟು ಬಂದಿದೆ, ಭಯವೂ ಆಗುತ್ತಾ ಇದೆ. ಹಾಗಾಗಿ ಆ ವಸುದೇವ ಹಾಗೂ ದೇವಕಿಯರನ್ನು ತಾನು ಕಾರಾಗಾರದಲ್ಲಿ ಹಾಕಿ ಬಂಧಿಸಿದ್ದಾನೆ. ಬಂಧಿಸಿ ಯಾವಾಗ ಮಕ್ಕಳು ಹುಟ್ಟುತ್ತಾರೋ ಹುಟ್ಟಿದ ಕೂಡಲೇ ಆ ಮಕ್ಕಳನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ಹೀಗೆ ಅಲ್ಲಿರುವಂತಹ ಅಂತಂದರೆ ದುಷ್ಟ ಜನರ ಸ್ವಭಾವ ಎಂಥದ್ದು ಅಂತ ತಿಳಿಸ್ಕೊಡುತ್ತದೆ. ಮಾತರಂ ಪಿತರಂ ಭ್ರಾತॄನ್ ಸರ್ವಾಂಶ ಸುಹೃದ ಸಖೀನ್ ನಿಘ್ನಂತ್ಯಸುತೃಪೋ ಲುಬ್ಧಾ ರಾಜಾನ ಪ್ರಾಯಶೋ ಭುವಿ. ಆ ಅಧಿಕಾರದಲ್ಲಿದ್ದಾಗ ರಾಜರುಗಳು ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ತಮ್ಮ ಸ್ವಾರ್ಥಕ್ಕಾಗಿ ಅಂತ ಹೇಳಿಬಿಟ್ಟು ಪರರನ್ನು ಸಂಹಾರ ಮಾಡಿ ಪರರ ಪ್ರಾಣಗಳಿಂದಾಗಿ ತಮ್ಮ ಪ್ರಾಣಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾರೆ. ಅಂತಹ ಲೋಭಾವಿಷ್ಟರಾದಂತಹ ರಾಜರುಗಳೆಲ್ಲ ಇರುತ್ತಾರೆ. ಹಾಗಾಗಿ ಹಾಗೆಯೇ ಕಂಸನೂ ಕೂಡ ಆ ಎಲ್ಲ ಶಿಶುಗಳ ಹತ್ಯೆಯನ್ನು ಮಾಡುತ್ತಾ ತನ್ನ ಪ್ರಾಣಗಳನ್ನು ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಮಹಾ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ.
ಆ ಕಂಸ ಎಂತಹ ದುಷ್ಟ ಅಂತಂದರೆ ತನ್ನ ತಂದೆಯಾದಂತಹ ಉಗ್ರಸೇನನನ್ನು ಕೂಡ ಕಾರಾಗಾರದಲ್ಲಿ ಹಾಕಿ ಬಂಧಿಸಿಬಿಟ್ಟಿದ್ದಾನೆ. ಹಾಗೆ ಉಗ್ರಸೇನನು ಕೂಡ ಯಾದವನೇ ಆಗಿದ್ದಾನೆ ಅಂತಂದರೆ ತಾನು ಕೂಡ ದೇವತೆಯೇ ಆಗಿರಬೇಕು ಅಂತ ಹೇಳಿಬಿಟ್ಟು ಉಗ್ರಸೇನನನ್ನು ಕೂಡ ಕಾರಾಗಾರದಲ್ಲಿ ಹಾಕಿ ಬಂಧಿಸಿ ತಾನೇ ರಾಜ್ಯದ ಭೋಗವನ್ನು ಮಾಡುತ್ತಾ ಇದ್ದಾನೆ. ಇಲ್ಲಿ ವಸುದೇವ ದೇವಕಿಯರನ್ನು ಕಾರಾಗಾರದಲ್ಲಿ ಹಾಕಿದ್ದಾನೆ, ತನ್ನ ತಂದೆಯಾದಂತಹ ಉಗ್ರಸೇನನನ್ನು ಕೂಡ ಕಾರಾಗಾರದಲ್ಲಿ ಹಾಕಿದ್ದಾನೆ. ಇನ್ನು ಅನೇಕ ಜನ ಯಾದವರೆಲ್ಲರೂ ಕೂಡ ಆ ಮಧುರಾಪುರಿಯಲ್ಲಿಯೇ ವಾಸವಾಗಿ ಇದ್ದರು. ಆದರೆ ಆ ಕಂಸನ ಅನುಚರರು ಪ್ರಲಂಬ ಬಕ ಚಾನೂರ ತೃಣಾವರ್ತ ಮಹಾಶನೈ ಮುಷ್ಟಿಕಾರಿಷ್ಟ ದ್ವಿವಿಧ ಪೂತನಾ ಕೇಶಿಧೇನುಕೈ, ಹೀಗೆ ಅನೇಕ ಪ್ರಲಂಬಾಸುರ, ಬಕಾಸುರ, ಚಾನೂರ, ಮುಷ್ಟಿಕ ಹೀಗೆ ಅನೇಕ ಜನ ಅಸುರರು ಅವರೆಲ್ಲರೂ ಕೂಡ ಯಾದವರಿಗೆ ಪೀಡೆಯನ್ನು ಉಂಟು ಮಾಡುತ್ತಾ ಇದ್ದರು. ಹಾಗಾಗಿ ಯಾದವರೆಲ್ಲರೂ ಕೂಡ ಮಥುರಾಪುರಿಯನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗಿದ್ದಾರೆ. ಹೀಗೆ ಬಹಳ ಕೆಲವು ಜನ ಯಾದವರು ಮಾತ್ರ, ಅಕ್ರೂರ ಮೊದಲಾದಂತಹ ಕೆಲವು ಜನ ಯಾದವರು ಮಾತ್ರ ಮಥುರಾಪುರಿಯಲ್ಲಿ ವಾಸವಾಗಿದ್ದಾರೆ. ಬೇರೆ ಎಲ್ಲರೂ ಕೂಡ ತಾವು ಬೇರೆ ಬೇರೆ ಊರುಗಳಿಗೆ ಹೊರಟು ಬಿಟ್ಟಿದ್ದಾರೆ. ಸಾಲ್ವಾನ್, ವಿದರ್ಭಾನ್, ನಿಷಧಾನ್, ವಿದೇಹಾನ್, ಮಾಗಧಾನ್ ಅಪಿ, ಹೀಗೆ ಸಾಲ್ವ, ವಿದರ್ಭ ಮೊದಲಾದಂತಹ ದೇಶಗಳಿಗೆ ಅವರೆಲ್ಲರೂ ಕೂಡ ಹೊರಟು ಬಿಟ್ಟಿದ್ದಾರೆ. ಹಾಗೆ ಅವರೆಲ್ಲರೂ ಕೂಡ ಹೊರಟು ಬಿಟ್ಟ ಮೇಲೆ ಇಲ್ಲಿ ವಸುದೇವನಿಗೆ ಒಂದು ಸಂವತ್ಸರಕ್ಕೆ ಒಬ್ಬ ಶಿಶು ಅಂತ ಅನ್ನೋದು ಹುಟ್ಟುತ್ತಾ ಇದ್ದಾನೆ. ಹುಟ್ಟಿದ ಶಿಶುವನ್ನು ಹುಟ್ಟಿದ ಕೂಡಲೇ ತನ್ನ ದೂತರು ಬಂದು ಹೇಳುತ್ತಾ ಇದ್ದರು, ಕಂಸ ಹೋಗಿ ಸಂಹಾರ ಮಾಡಿಬಿಡುತ್ತಾ ಇದ್ದ. ಇನ್ನೊಂದು ತಿಂಗಳು ಸ್ವಲ್ಪ ಟೈಮ್ ಕೊಡೋಣ, ಪಾಪ ಸಂತಾನದ ಸುಖವನ್ನು ಅನುಭವಿಸಲಿ. ಅದು ಯಾವ ದಯೆಯೂ ಕೂಡ ಆ ದುಷ್ಟನಿಗೆ ಇಲ್ಲವೇ ಇಲ್ಲ. ಆ ಯಾವ ದಯೆಯನ್ನು ಕೂಡ ತೋರದೇನೆ ಸಣ್ಣ ಸಣ್ಣ ಶಿಶುಗಳನ್ನು ತಾನು ಹತ್ಯೆಯನ್ನು ಮಾಡುತ್ತಾ ಇದ್ದಾನೆ. ಹತೇಶು ಷಟ್ಸು ಬಾಲೇಶು ದೇವಕ್ಯ ಔಗ್ರಸೇನಿನ, ಹೀಗೆ ಆ ಕಂಸನು ದೇವಕಿಯಲ್ಲಿ ಹುಟ್ಟಿದಂತಹ 6 ಜನ ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ. ಇನ್ನು 7ನೇ ಗರ್ಭ ಅಂತನ್ನೋದು ಆಗಿದೆ. ಅಲ್ಲಿ ಸಾಕ್ಷಾತ್ತು ಶೇಷದೇವರು ಪ್ರವೇಶವನ್ನು ಮಾಡಿದ್ದಾರೆ. ಭಗವಂತನ ಶುಕ್ಲಕೇಶಾವೇಶದಿಂದಾಗಿ ಆವಿಷ್ಟರಾಗಿ ಶೇಷದೇವರು ಆ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ರೋಹಿಣಿಯಲ್ಲೂ ಕೂಡ ಒಂದು ಗರ್ಭ ಅಂತನ್ನೋದು ಬೆಳೆಯುತ್ತಾ ಇದೆ. ಆಗ ಭಗವಂತ ಯೋಗಮಾಯೆಯಾದಂತಹ ದುರ್ಗಾದೇವಿಗೆ ತಾನು ಆದೇಶವನ್ನು ಮಾಡುತ್ತಾನೆ. ನೋಡು, ದೇವಕಿಯ ಗರ್ಭದಲ್ಲಿರುವಂತಹ ಶೇಷದೇವರನ್ನು ನೀನು ಕರೆದುಕೊಂಡು ಆ ಗರ್ಭವನ್ನು ಟ್ರಾನ್ಸ್ಫರ್ ಮಾಡಬೇಕು. ಆ ರೋಹಿಣಿಯ ಗರ್ಭದಲ್ಲಿ ಆ ಗರ್ಭವನ್ನು ಇಡಬೇಕು, ರೋಹಿಣಿಯ ಗರ್ಭಸ್ರಾವವನ್ನು ಮಾಡಿಸಬೇಕು. ದೇವಕಿಯ ಗರ್ಭವನ್ನು ಕೂಡ ತೆಗೆದುಕೊಂಡು ರೋಹಿಣಿಯ ಗರ್ಭದಲ್ಲಿ ಇಡಬೇಕು ಎಂಬುದಾಗಿ ಹೇಳಿದಾಗ ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಯೋಗಮಾಯೆಯು ಕೂಡ ಹಾಗೆ ದೇವಕಿಯ ಗರ್ಭವನ್ನು ರೋಹಿಣಿಯ ಗರ್ಭದಲ್ಲಿ ಇಟ್ಟಿದ್ದಾಳೆ. ಹೀಗೆ ಆ ಸಪ್ತಮ ಗರ್ಭ ಅಂತನ್ನೋದು ಸ್ರಾವವಾಯಿತು ಎಂಬುದಾಗಿ ಎಲ್ಲರೂ ಕೂಡ ಗರ್ಭಸ್ರಾವವಾಯಿತು ಎಂಬುದಾಗಿ ತಾವೆಲ್ಲರೂ ಕೂಡ ತಿಳಿದಿದ್ದಾರೆ. ಹೀಗೆ ಸಪ್ತಮ ಗರ್ಭವೂ ಕೂಡ ಮುಗಿಯಿತು. ಇನ್ನು ಕೊನೆಗೆ ಕಂಸ ತಾನು 8ನೇ ಗರ್ಭ ಯಾವಾಗ ಹುಟ್ಟುತ್ತದೆ, 8ನೇ ಶಿಶು ಯಾವಾಗ ಹುಟ್ಟುತ್ತದೆ, ನನಗೆ ಮಾರಕವಾದಂತಹ ಶಿಶು ಎಂಬುದಾಗಿ ತಾನು ಭಯದಿಂದಾಗಿ ಪ್ರತಿದಿನವೂ ಕೂಡ ಕಾಯುತ್ತಾ ಇದ್ದಾನೆ. ಹೀಗೆ ಆ ದುರ್ಗಾದೇವಿಯು ಆ ಗರ್ಭವನ್ನು, ಸಪ್ತಮ ಗರ್ಭವನ್ನು ಹೀಗೆ ಕರ್ಷಣವನ್ನು ಮಾಡಿದ್ದರಿಂದಲೇ ಆ ದುರ್ಗಾದೇವಿಗೆ ಸಂಕರ್ಷಣ ಎಂಬುದಾಗಿಯೂ ಕೂಡ ಹೆಸರು ಬಂದಿದೆ. ಮತ್ತು ಬಲರಾಮದೇವರಿಗೂ ಕೂಡ ಸಂಕರ್ಷಣ ಅನ್ನುವಂತಹ ಹೆಸರು ಬಂದಿದೆ. ಯಾಕೆಂದರೆ ಇಲ್ಲಿಂದ ಆ ಕಡೆಗೆ ಹೋಗಿದ್ದಾರೆ, ಕರ್ಷಣವನ್ನು ಮಾಡಲ್ಪಟ್ಟಿದ್ದಾರೆ, ಹಾಗಾಗಿ ಸಂಕರ್ಷಣ ಅನ್ನುವಂತಹ ಹೆಸರು ಬಂದಿದೆ. ಸನ್ನಿಕೃಷ್ಟರಾದದ್ದರಿಂದಾಗಿ ಸಂಕರ್ಷಣ ಎಂಬುದಾಗಿ ಆ ಹೆಸರು ಬಂದಿದೆ. ಆಗ ಅಂತಹ ದುರ್ಗಾದೇವಿಗೆ ಅನೇಕ ಹೆಸರುಗಳು ಬರಲಿ ಎಂಬುದಾಗಿ ಭಗವಂತ ತಾನು ಹೇಳಿದ್ದಾನೆ. ಹಾಗಾಗಿ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಎಂಬುದಾಗಿ ಹೀಗೆ ದುರ್ಗಾ, ಭದ್ರಕಾಳಿ ಮೊದಲಾದಂತಹ ಅನೇಕ ಹೆಸರುಗಳಿಂದಾಗಿ ದುರ್ಗಾದೇವಿಯ ಅರ್ಚನೆಯನ್ನು ಮುಂದೆ ಮನುಷ್ಯರು ಮಾಡುತ್ತಾರೆ ಎಂಬುದಾಗಿ ಭಗವಂತ ತಾನು ದುರ್ಗಾದೇವಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾನೆ. ಹೀಗೆ 7 ಗರ್ಭಗಳು ಮುಗಿದ ಮೇಲೆ ಸಾಕ್ಷಾತ್ತು ಪರಮಾತ್ಮ ಕೃಷ್ಣಕೇಶದ ರೂಪದಿಂದಾಗಿ ತಾನು ಮೊದಲಿಗೆ ವಸುದೇವನಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಸವಿಭ್ರತ್ ಪೌರುಷಂ ಧಾಮ ರಾಜಮಾನೋ ಯಥಾರವಿ, ಯಾವಾಗ ಪರಮಾತ್ಮ ತಾನು ವಸುದೇವನಲ್ಲಿ ಪ್ರವೇಶವನ್ನು ಮಾಡಿದ್ನೋ ಆಗ ಆ ಭಗವಂತನ ಕಾಂತಿಯಿಂದಾಗಿ ವಸುದೇವನು ಸೂರ್ಯನಂತೆ ತಾನು ಪ್ರಕಾಶಗೊಳ್ಳುತ್ತಾ ಇದ್ದಾನೆ. ದುರಾಸದೋತಿ ದುರ್ಧರ್ಷೋ ಭೂತಾನಾಂ ಸಂಭಭೂವಃ, ಹೀಗೆ ಆ ಭಗವಂತನ ಒಂದು ಪ್ರಕಾಶದಿಂದಾಗಿ ತಾನು ಬಹಳ ಚೆನ್ನಾಗಿ ಶೋಭಿಸುತ್ತಾ ಇದ್ದಾನೆ. ಆ ವಸುದೇವನಿಂದಾಗಿ ದೇವಕಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತಾನೆ ಪರಮಾತ್ಮನಿಗೆ ಶುಕ್ಲಶೋಣಿತ ಸಂಬಂಧ ಯಾವುದೂ ಕೂಡ ಇಲ್ಲ, ಕೇವಲ ಅಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಸ್ತಂಭದಲ್ಲಿ ನರಸಿಂಹದೇವರು ಹೇಗೆ ಅಲ್ಲಿ ಪ್ರವೇಶವನ್ನು ಮಾಡಿದ್ರು ಹಾಗೆ ಅಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ ಅಷ್ಟೇ ಹೊರತು ಯಾವುದೇ ವಿಧವಾದಂತಹ ಶುಕ್ಲಶೋಣಿತ ಸಂಬಂಧ ಅಂತ ಅನ್ನೋದು ಪರಮಾತ್ಮನಿಗೆ ಇಲ್ಲ. ಸಾ ದೇವಕಿ ಸರ್ವ ನಿವಾಸಭೂತ ನಿತರಾಂ ವಿರೇಜೆ, ಆ ದೇವಕಿಯ ಆ ಸೌಭಾಗ್ಯ ಎಂಥದ್ದು. ಸಮಸ್ತ ಜಗತ್ತಿಗೂ ಕೂಡ ನಿವಾಸನಾದವನು ಪರಮಾತ್ಮ, ಅಂತಹ ಸಕಲ ಜಗನ್ನಿವಾಸನಾದಂತಹ
ಪರಮಾತ್ಮನಿಗೂ ಕೂಡ ನಿವಾಸಳಾಗಿದ್ದಾಳೆ ದೇವಕಿ. ಹೀಗೆ ಆ ದೇವಕಿಯಲ್ಲಿ ಪರಮಾತ್ಮ ತಾನು ನಿವಾಸವನ್ನು ಮಾಡಿದ್ದಾನೆ, ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಆ ದೇವಕಿಯನ್ನು ನೋಡಿದರೇನೆ ಆ ದೇವಕಿಯ ಗರ್ಭದಲ್ಲಿ ಶ್ರೀಹರಿ ಪ್ರವೇಶವನ್ನು ಮಾಡಿದ್ದಾನೆ, ವಿಷ್ಣು ಪ್ರವೇಶ ಮಾಡಿದ್ದಾನೆ ಅಂತನ್ನೋದು ಕಂಸನಿಗೆ ಗೊತ್ತಾಗಿದೆ. ತಾಂವೀಕ್ಷ್ಯ ಕಂಸ ಪ್ರಭಯಾಜಿತಾಂಬರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಆಹೈಷಮೇ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿತೋ ಎನ್ನ ಪುರೇಯಂ ಈ ದೃಶಿ. ಹಿಂದೆ ದೇವಕಿಯ ಪ್ರಕಾಶ ಇಷ್ಟಿರಲಿಲ್ಲ, ದೇವಕಿ ಹೀಗೆ ಶೋಭಿಸುತ್ತಾ ಇರಲಿಲ್ಲ, ಆದರೆ ಹೀಗೆ ಈಗ ಶೋಭಿಸುತ್ತಾ ಇದ್ದಾಳೆ ಅಂತಂದರೆ ಅವಶ್ಯವಾಗಿಯೂ ಕೂಡ ಈ ದೇವಕಿಯ ಗರ್ಭದಲ್ಲಿ ತಾನು ಭಗವಂತ ಪ್ರವೇಶವನ್ನು ಮಾಡಿದ್ದಾನೆ ಎಂಬುದಾಗಿ ಆ ಕಂಸ ತಾನು ತಿಳಿದಿದ್ದಾನೆ. ಆದರೆ ಸಂಹಾರ ಮಾಡಲು ತಾನು ಪ್ರವೃತ್ತನಾಗಲಿಲ್ಲ. ಯಾಕೆಂದರೆ ಸ್ತ್ರೀಯರ ಸಂಹಾರವನ್ನು ಮಾಡೋದು, ಅದರಲ್ಲಿಯೂ ಕೂಡ ಗರ್ಭಿಣಿಯ ಸಂಹಾರವನ್ನು ಮಾಡೋದು ಅದು ಅತ್ಯಂತ ಅನುಚಿತವಾದಂತಹ ಕಾರ್ಯ. ವಧೋಯಂ ಯಶಸ್ ಸ್ತ್ರೀಯ ಸ್ವಸರು ಗುರುಮತ್ಯ ವಧೋಯಂ ಯಶಸ್ಶ್ರಿಯಂ ಹಂತ್ಯನುಕೂಲಮಾಯು. ಹಾಗೇನಾದರೂ ಗರ್ಭಿಣಿ ಸ್ತ್ರೀಯರ ಸಂಹಾರವನ್ನು ಮಾಡಿದರೆ ಆಗ ಯಶಸ್ಸೂ ನಾಶವಾಗುತ್ತದೆ, ಸಂಪತ್ತೂ ನಾಶವಾಗುತ್ತದೆ, ಆಯುಷ್ಯವೂ ಕೂಡ ಕ್ಷೀಣವಾಗುತ್ತದೆ ಅಂತ ತಿಳಿದು ತಾನು ಸಂಹಾರವನ್ನು ಮಾಡದೇನೆ ತಾನು ನಿವೃತ್ತನಾಗಿದ್ದಾನೆ. ಆದರೆ ಸದಾಕಾಲ ಯಾವಾಗ ಶ್ರೀಹರಿ ಬರುತ್ತಾನೆ ಅಂತ ಆ ಭಗವಂತನನ್ನೇ ಸ್ಮರಿಸುತ್ತಾ ಇದ್ದಾನೆ. ಆಸೀನ ಸಂವಿಶನ್ ತಿಷ್ಠನ್ ಭುಂಜಾನ ಪರ್ಯಟನ್ ಪಿಬನ್ ಚಿಂತಯಾನೋ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ಕೂತಾಗ, ಮಲಗುವಾಗ, ಊಟವನ್ನು ಮಾಡಬೇಕಾದಾಗ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಆ ಕಂಸನು ಭಯದಿಂದಾಗಿ ಆ ಭಗವಂತನನ್ನೇ ಸ್ಮರಿಸುತ್ತಾ ಇದ್ದಾನೆ. ಭಗವಂತ ಯಾವಾಗ ಬಂದು ನನ್ನ ಸಂಹಾರ ಮಾಡುತ್ತಾನೋ ಏನೋ ಎಂಬುದಾಗಿ ಭಯಪಡುತ್ತಾ ಸದಾ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನೇ ಮಾಡುತ್ತಾ ಇದ್ದಾನೆ. ಅವನು ಭಯದಿಂದಾಗಿ ಸ್ಮರಣೆ ಮಾಡುತ್ತಾ ಇದ್ದಾನೆ. ಅವನಲ್ಲಿ ಆವಿಷ್ಟರಾದಂತಹ ಭೃಗು ಋಷಿಗಳು ತಾವು ಭಕ್ತಿಯಿಂದಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಅಂದರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ತಿಳಿಸ್ಕೊಡುತ್ತಾರೆ. ಹಿಂದೆ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ಇತ್ಯಾದಿ ಮಾತುಗಳನ್ನು ಸಪ್ತಮ ಸ್ಕಂದದಲ್ಲಿ ಹೇಳಬೇಕಾದಾಗ ಹೇಳುತ್ತಾರೆ. ಯಾವ ದುಷ್ಟರು ತಾವು ಹೇಗೆ ಆ ಒಂದು ದ್ವೇಷದಿಂದಾಗಿ ಸದಾ ಭಗವಂತನ ಸ್ಮರಣೆ ಮಾಡುತ್ತಾರೋ ಹಾಗೆ ಭಕ್ತಿಯಿಂದಾಗಿ ಭಕ್ತರು ಅಷ್ಟು ನಿರಂತರವಾಗಿ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತೆ. ತಾವು ದೇಶದಿಂದಾಗಿ ನಿರಂತರವಾಗಿ ಸ್ಮರಣೆಯನ್ನು ಮಾಡುತ್ತಾರೆ ಅಂತೆ, ಆದರೆ ಭಕ್ತರು ಭಕ್ತಿಯಿಂದಾಗಿ ಅಷ್ಟು ನಿರಂತರವಾಗಿ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾರೆ. ಹಾಗೆ ಕಂಸ ತಾನು ಆ ಭಯದಿಂದಾಗಿ ನಿರಂತರವಾಗಿ ಆ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಇದ್ದಾನೆ. ಯಾವಾಗ ಬಂದು ಸಂಹಾರ ಮಾಡ್ತಾನೋ ಏನೋ, ನನ್ನ ಮರಣವು ಯಾವಾಗ ಉಂಟಾಗುತ್ತದೆಯೋ ಏನೋ ಎಂಬುದಾಗಿ ನಿರಂತರವಾಗಿ ತಾನು ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಈಗ ಇಂಡಿಯಾದಲ್ಲಿದ್ದವ್ರಿಗಿಂತ ಪಾಕಿಸ್ತಾನದಲ್ಲಿದ್ದವರೇ ಇಂಡಿಯಾ ಅಂತ ಬಹಳ ಹೆಚ್ಚು ಹೇಳ್ತಾ ಇರ್ತಾರೆ. ಇಂಡಿಯಾದವ್ರನ್ನ ಮೇಲೆ ಯಾವಾಗ ಅಟ್ಯಾಕ್ ಮಾಡ್ತಾರೋ ಏನೋ ಅಂತ ಭಾರತ ದೇಶದ ಬಗ್ಗೆ ಅವರೇ ಹೆಚ್ಚು ಸ್ಮರಣೆ ಮಾಡ್ತಾರೆ ನೋಡ್ರಿ. ಹಾಗೆ ಕಂಸ ತಾನು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇದ್ದಾನೆ. ಆಗ ದೇವಕಿಯ ಗರ್ಭದಲ್ಲಿ ಭಗವಂತ ತಾನು ಪ್ರವೇಶ ಮಾಡಿದ್ದಾನೆ ಅಂತನ್ನೋದನ್ನು ತಿಳಿದುಕೊಂಡು ಆ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲರೂ ಕೂಡ ಬಂದು ಆ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೋದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚ ಶಿವಶ್ಷಡಾತ್ಮ ಸಪ್ತತ್ವಗಷ್ಟವಿಟಪೋ ನ ವಾಕ್ಷೋ ದಶಚ್ಛದೀದ್ವಿಖಗೋ ಹ್ಯಾದಿ ವೃಕ್ಷಃ. ಈ ಜಗತ್ತು ಒಂದು ವೃಕ್ಷದಂತೆ ಇದೆ ಎಂಬುದಾಗಿ, ಆ ವೃಕ್ಷಕ್ಕೆ ಆಶ್ರಯನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ತಾವು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಈ ವೃಕ್ಷಕ್ಕೆ ಮೂಲ ಅಂತನ್ನೋದು ಒಂದು ಇದೆ. ಒಂದು ವೃಕ್ಷ ಹುಟ್ಟಬೇಕು ಅಂತಂದರೆ ಅದಕ್ಕೆ ಬೇರೆ ಇರಬೇಕಲ್ಲ, ಹಾಗೆ ಇದಕ್ಕೆ ಬೇರು ಯಾವುದು ಅಂತಂದರೆ ಏಕಾಯನಃ, ಒಂದು ಬೇರು ಇದೆ. ಅದು ಯಾವುದು ಅಂದರೆ ಪ್ರಕೃತಿಯೇ ಈ ಜಗತ್ತಿಗೆಲ್ಲದಕ್ಕೂ ಕೂಡ ಮೂಲವಾಗಿದೆ. ಮತ್ತು ವೃಕ್ಷಗಳಿಗೆ ಹಣ್ಣುಗಳಿರುತ್ತವೆ. ಹಾಗೆ ಈ ಜಗತ್ತಿಗೆ ಏನು ಹಣ್ಣುಗಳು ಅಂತಂದರೆ ದ್ವಿಫಲ, ಎರಡು ಫಲಗಳಿವೆ ಅಂತೆ. ಏನು ಆ ಫಲಗಳು ಅಂತಂದರೆ ಒಂದು ಪ್ರವೃತ್ತ ಕರ್ಮ ಮತ್ತೊಂದು ನಿವೃತ್ತ ಕರ್ಮ ಎಂಬುದಾಗಿ ಎರಡು ಫಲಗಳು ಇವೆ. ಮತ್ತು ತ್ರಿಮೂಲ, ಪ್ರಧಾನವಾದಂತಹ ಬೇರು ಪ್ರಕೃತಿ ಆದರೆ ಇನ್ನು ಅವಾಂತರವಾದಂತಹ ಬೇರುಗಳು ಮೂರು ಇವೆ ಅಂತೆ. ಅದು ಸತ್ವರಜಸ್ತಮೋ ಗುಣಗಳು ಎಂಬುದಾಗಿ ಮೂರು ಬೇರುಗಳು ಇವೆ. ತ್ರಿಮೂಲ ಚತುರಸಃ ಪಂಚಶಿಫ, ಇನ್ನು 4 ರಸಗಳು ಇವೆ ಅಂತ ಹೇಳಿಬಿಟ್ಟು ಹೇಳುತ್ತಾರೆ. ಏನು ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬಂತಹ 4 ರಸಗಳು ಇವೆ ಎಂಬುದಾಗಿ ಹೇಳಿ, ಅದು ಪ್ರವೃತ್ತ ಧರ್ಮ ಅಂದರೆ ಫಲದ ರಸಗಳು. ಪ್ರವೃತ್ತ ಧರ್ಮದಲ್ಲಿ 3 ರಸಗಳು, ಧರ್ಮಾರ್ಥ ಕಾಮಗಳೆಂಬಂತಹ 3 ರಸಗಳಿದ್ದರೆ ನಿವೃತ್ತ ಕರ್ಮದಲ್ಲಿ ಒಂದು ರಸವಿದೆ, ಅದೇ ಮೋಕ್ಷವೆಂಬಂತಹ ಶ್ರೇಷ್ಠವಾದಂತಹ ರಸ. ಮತ್ತು ಪಂಚಶಿಫ, 5 ಶಿಫವಿದೆ. ಅಂದರೆ ರೂಪ ರಸಗಂಧ ಸ್ಪರ್ಶ ಶಬ್ದಗಳೆಂಬಂತಹ 5 ಶಿಫಗಳಿವೆ. ಮತ್ತು ಷಡಾತ್ಮ, ಆ ವೃಕ್ಷಕ್ಕೆ 6 ಸ್ವಭಾವಗಳಿವೆ ಅಂತೆ. ಏನು ಅಂತಂದರೆ
ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಎಂಬುದಾಗಿ. ಮೊದಲಿಗೆ ಅಸ್ತಿತ್ವ ಅಂತ ಅನ್ನೋದಿದೆ, ಇದೇ ಅಸ್ತಿತ್ವ, ಅಸ್ತಿ ಎಂಬುದಾಗಿ. ಮತ್ತು ಹುಟ್ಟುತ್ತದೆ, ಜಾಯತೆ ಹುಟ್ಟುತ್ತದೆ, ಮತ್ತು ಪರಿಣಾಮವನ್ನು ಹೊಂದುತ್ತದೆ, ಬೆಳೆಯುತ್ತದೆ, ಪರಿಣಾಮವನ್ನು ಹೊಂದುತ್ತದೆ, ಮತ್ತು ಕ್ಷೀಣವಾಗುತ್ತದೆ, ಕೊನೆಯೇ ನಾಶವಾಗುತ್ತದೆ. ಹೀಗೆ 6 ಸ್ವಭಾವಗಳು ಇವೆ. ಮತ್ತು 7 ತ್ವಕ್, ಚರ್ಮ, ಅದೇನು ಚರ್ಮ ಅಂತ ಅನ್ನೋದು 7 ತ್ವಕ್ ಅಂತ ಅನ್ನೋದು ಇದೆ. ಏನು ಅಂತಂದರೆ ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧ ಎಂಬುದಾಗಿ, ಮೇಧ, ಅಸ್ಥಿ ಎಂಬುದಾಗಿ 7 ತ್ವಕ್ ಅಂತ ಅನ್ನೋದು ಇದೆ. ಮತ್ತು ಅಷ್ಟವಿಟಪಃ, 8 ವಿಟಪ ಅಂತ ಅನ್ನೋದು ಇದೆ. ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್, ಮನುಷ್ಯ, ಸ್ಥಾವರ ಎಂಬುದಾಗಿ 8 ವಿಟಪ ಅಂತ ಅನ್ನೋದು ಇದೆ. ಮತ್ತು 9 ರಂಧ್ರಗಳು ಇವೆ. ಈ 9 ರಂಧ್ರಗಳು, ದೇಹಕ್ಕಿರುವಂತಹ 9 ರಂಧ್ರಗಳು, ಹಾಗೂ 10 ಇಂದ್ರಿಯಗಳು. ಇಂತಹ ಒಂದು ಆದಿವೃಕ್ಷ ಅಂತ ಅನ್ನೋದೇನಿದೆಯೋ, ಈ ಆದಿವೃಕ್ಷಕ್ಕೆ ದ್ವಿಖಗಃ, 2 ಕರ್ಮಗಳು, 2 ಈ ವೃಕ್ಷವನ್ನು 2 ವಿಧವಾದಂತಹ ಪಕ್ಷಿಗಳು ಆಶ್ರಯಿಸಿವೆ ಅಂತೆ. ಒಂದು ಪಕ್ಷಿ ಯಾವುದು ಅಂತಂದರೆ ನಿವೃತ್ತ ಕರ್ಮವನ್ನು ಮಾಡುವಂತಹ ಜೀವ, ಮತ್ತೊಂದು ಪ್ರವೃತ್ತ ಕರ್ಮವನ್ನು ಮಾಡುವಂತಹ ಜೀವ ಎಂಬುದಾಗಿ, ಹೀಗೆ 2 ವಿಧವಾದಂತಹ ಜೀವರು ಆಶ್ರಯಿಸಿ ಇದ್ದಾರೆ ಎಂಬುದಾಗಿ, ಹೀಗೆ ಆ ವೃಕ್ಷದ ಬಗ್ಗೆ ಎಲ್ಲ ಹೇಳಿ, ಅಂತಹ ಆ ಜಗತ್ತೆಂಬಂತಹ ವೃಕ್ಷಕ್ಕೆ ಆಶ್ರಯನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ತ್ವಮೇಕ ಏವಾಸಿ ಸತಪ್ರಸೂತಿ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯೆಯ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ನೀನೇ ಈ ಸಮಸ್ತ ಜಗತ್ತಿಗೂ ಕೂಡ ಆದಿಯಾಗಿದ್ದಿ, ನೀನೇ ಸೃಷ್ಟಿಯನ್ನು ಮಾಡುತ್ತೀಯ, ಸ್ಥಿತಿಯನ್ನು ಮಾಡುತ್ತೀಯ, ಸಂಹಾರವನ್ನು ಮಾಡುತ್ತೀಯ ಎಂಬುದಾಗಿ ಸ್ತೋತ್ರವನ್ನು ಮಾಡುತ್ತಾ, ನಿನ್ನ ಇಂತಹ ದಿವ್ಯವಾದಂತಹ ರೂಪವನ್ನು ಯಾರು ಅಜ್ಞಾನಿಗಳು ಅಂತಿದ್ದಾರೆ ಅವರು ನಿನ್ನ ಮಾಯೆಯಿಂದಾಗಿ ಮೋಹಿತರಾಗಿ ನಿನ್ನ ಮಹಿಮೆಯನ್ನು ತಿಳಿಯೋದಿಲ್ಲ, ನಿನ್ನ ಗುಣಗಳನ್ನು ಅವರು ತಿಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ವಿವರ್ಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಹಾಗಿದ್ದರೂ ಕೂಡ ನೀನು ಅವತಾರಗಳನ್ನು ಯಾಕೆ ಮಾಡ್ತೀಯ, ಅನೇಕ ರೂಪಗಳನ್ನು ಯಾಕೆ ತೆಗೆದುಕೊಳ್ಳುತ್ತಿ ಅಂತಂದರೆ ಎಲ್ಲ ಜಗತ್ತಿಗೂ ಕೂಡ ಕ್ಷೇಮವನ್ನು ಮಾಡಬೇಕು. ಯಾರು ಭಕ್ತರು ಸಜ್ಜನರು ಅಂತ ಇದ್ದಾರೆ ಅವರಿಗೆ ನಿನ್ನ ಜ್ಞಾನವನ್ನು ಮಾಡಿಸಿಕೊಟ್ಟು ಅವರಿಗೆ ಮೋಕ್ಷವನ್ನು ಕೊಡೋದಕ್ಕಾಗಿ ಅಂತನ್ನೋದಕ್ಕಾಗಿ, ಅವರ ಕ್ಷೇಮಕ್ಕಾಗಿ ಅಂತ ನೀನು ಅವತಾರಗಳನ್ನು ಮಾಡುತ್ತೀಯಾ. ವಿವರ್ಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಚರಾಚರಾತ್ಮಕವಾದಂತಹ ಪ್ರಪಂಚದ ಕ್ಷೇಮಕ್ಕಾಗಿ, ಮಂಗಲಕ್ಕಾಗಿ ನೀನು ಅವತಾರವನ್ನು ಮಾಡುತ್ತೀಯಾ. ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಂ ಅಭದ್ರಾಣಿ ಮುಹುಃಖಲಾನಾಂ. ನಿನ್ನ ಅಂತಹ ಶ್ರೇಷ್ಠವಾದಂತಹ ರೂಪಗಳು ಯಾರು ಸಜ್ಜನರು ಅಂತಿದ್ದಾರೆ ಆ ಸಜ್ಜನರಿಗೆ ಸುಖವನ್ನು ಉಂಟು ಮಾಡುತ್ತದೆ. ಇನ್ನು ಖಲಾನಾಂ, ಯಾರು ದುಷ್ಟರು ಅಂತಿದ್ದಾರೆ ಅವರಿಗೆ ಅಭದ್ರಾಣಿ, ಅವರಿಗೆ ಅಮಂಗಳವನ್ನು ಉಂಟು ಮಾಡುತ್ತದೆ. ಅಂತಹ ನಿನ್ನ ದಿವ್ಯವಾದಂತಹ ರೂಪಗಳು. ತಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾ ವೇಷಿತ ಚೇತಸೋಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋಚ್ಚ ಪದಂಭವಾಬ್ಧಿಂ. ಯಾರು ಸದಾಕಾಲ ನಿನ್ನನ್ನೇ ಧ್ಯಾನವನ್ನು ಮಾಡುತ್ತಾ ಇರುತ್ತಾರೆ, ನಿನ್ನಲ್ಲೇ ಮನಸ್ಸನ್ನು ಇಟ್ಟಿರುತ್ತಾರೆ, ಅವರು ನಿನ್ನ ಪಾದವನ್ನೇ ನೌಕೆಯನ್ನಂತೆ ಮಾಡಿಕೊಂಡು ಈ ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟಿಬಿಡುತ್ತಾರೆ. ಹೀಗೆ ಪರಮಾತ್ಮ ನೀನು ಅತ್ಯಂತ ಭಯಂಕರವಾದಂತಹ ವಿಸ್ತಾರವಾದಂತಹ ಈ ಸಂಸಾರ ಸಾಗರವನ್ನು ಅತ್ಯಂತ ಅನಾಯಾಸವಾಗಿ ಎಲ್ಲರಿಗೂ ಕೂಡ, ಎಲ್ಲ ಸಜ್ಜನರಿಗೂ ಎಲ್ಲ ಭಕ್ತರಿಗೂ ಕೂಡ ನೀನು ಸ್ವಯಂ ದಾಟಿಸುತ್ತೀಯಾ. ಅಂದರೆ ಪರಮಾತ್ಮನಿಗೆ ಸಂಸಾರದ ಸಂಬಂಧವೇ ಇಲ್ಲ, ತಾನು ಯಾವಾಗಲೂ ಸದಾಕಾಲ ಸಂಸಾರದಿಂದಾಗಿ ದಾಟಿಯೇ ಇದ್ದಾನೆ, ಎಲ್ಲ ಭಕ್ತರನ್ನು ಕೂಡ ದಾಟಿಸುತ್ತಾನೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಂ ಅಭದ್ರ ಸೌಹೃದಾಹ ಭವತ್ಪದಾಂಬೋರುಹ ನಾವಮತ್ರತೆ ನಿಧಾಯ ಯಾತ ಸದನುಗ್ರಹೋ ಭವಾನ್. ಹೀಗೆ ಸದಾಕಾಲ ಸಜ್ಜನರಿಗೆ ಅನುಗ್ರಹವನ್ನು ಮಾಡುತ್ತಾ ಇರುತ್ತೀಯ ಪರಮಾತ್ಮ ಎಂಬುದಾಗಿ ಹೀಗೆ ಪರಮಾತ್ಮನನ್ನು ತಾವು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಏನ್ಯೇರ ವಿಂದಾಕ್ಷ ವಿಮುಕ್ತಮಾನಿನಃ ತ್ವಯಸ್ಥಭಾವಾತ್ ಅವಿಶುದ್ಧ ಬುದ್ಧಯ ಆರ್ಹ್ಯ ಕೃಚ್ಛೇನ ಪರಂ ಪದಂ ತತಃ ಪತಂತ್ಯಧೋನಾದೃತ ಯುಷ್ಮದಂಗ್ರಯ. ಯಾರು ನಿನ್ನ ಪಾದಗಳ ಸ್ಮರಣೆಯನ್ನು ಮಾಡೋದಿಲ್ಲ ಅವರು ಹೇಗೋ ಮಾಡಿ ಉನ್ನತ ಸ್ಥಾನವನ್ನು ಹೊಂದಿದ್ರೂ ಕೂಡ ಮತ್ತೆ ಅವರು ಅಧಪಾತಕ್ಕೆ ಬೀಳುತ್ತಾರೆ. ಅವರು ಎಂದೂ ಕೂಡ ಉತ್ತಮವಾದಂತಹ ಗತಿಯನ್ನು ತಾವು ಹೊಂದೋದೇ ಇಲ್ಲ. ಆದರೆ ಯಾರು ನಿನ್ನ ಪಾದಗಳ ಸೇವೆಯನ್ನು ಮಾಡುತ್ತಾರೆ ಅವರು ತಮ್ಮ ಮಾರ್ಗದಿಂದಾಗಿ ಭ್ರಷ್ಟರಾದರೂ ಕೂಡ ತಥಾ ನತೆ ಮಾಧವ ತಾವಕಾ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಹ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯ ವಿನಾಯಕಾನೀಕಪ ಮೂರ್ಧಸು ಪ್ರಭೋ. ಅನೇಕ ವಿಘ್ನಗಳು ಬಂದರೂ ಕೂಡ ತಾವು ಸನ್ಮಾರ್ಗದಿಂದಾಗಿ ಚ್ಯುತರಾಗೋದಿಲ್ಲ. ಸದಾಕಾಲ ನಿನ್ನ ರಕ್ಷಣೆ ಇದ್ದದ್ದರಿಂದಾಗಿ ನಿರ್ಭಯವಾಗಿ ಅನೇಕ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳನ್ನು ಮೆಟ್ಟಿ ನಿಂತು ತಾವು ಸಾಧನೆಯನ್ನು ಮಾಡುತ್ತಾರೆ. ಹೀಗೆ ಪರಮಾತ್ಮ ನೀನು ಸಜ್ಜನರ ಮೇಲೆ ಅನುಗ್ರಹವನ್ನು ಮಾಡುತ್ತೀಯಾ ಎಂಬುದಾಗಿ ಬ್ರಹ್ಮದೇವರು, ರುದ್ರದೇವರು ಮೊದಲಾದಂತಹ ದೇವತೆಗಳೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರವನ್ನು ಮಾಡಿ ದೇವಕಿಗೆ ಹೇಳುತ್ತಾ ಇದ್ದಾರೆ, ದೇವಕಿ ನೀನು ಏನು
ಭಯವನ್ನು ಪಡಬೇಡ, ಕಂಸನಿಂದಾಗಿ ಭಯವಿದೆ ಎಂಬುದಾಗಿ ಹೆದರಬೇಡ. ಯಾಕೆಂದರೆ ಸಾಕ್ಷಾತ್ತು ಪರಮಾತ್ಮನೇ ನಿನ್ನ ಉದರದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಮತ್ಸ್ಯಕೂರ್ಮಾದಿ ಅನೇಕ ಅವತಾರಗಳನ್ನು ಮಾಡಿದಂತಹ ಪರಮಾತ್ಮನೇ ಭೂಮಿಯ ಭಾರವನ್ನು ಪರಿಹಾರ ಮಾಡೋದಕ್ಕಾಗಿ ಅಂತ ನಿನ್ನ ಉದರದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಅದು ನಿನ್ನ ದೊಡ್ಡದಾದಂತಹ ಸೌಭಾಗ್ಯ. ಹಾಗಾಗಿ ನಿನಗೆ ಕಂಸನಿಂದಾಗಿ ಯಾವುದೇ ವಿಧವಾದಂತಹ ಭಯ ಅಂತನ್ನೋದು ಬೇಡ. ಸಾಕ್ಷಾತ್ ಪರಮಾತ್ಮನೇ ಹುಟ್ಟಿ ಆ ಕಂಸನನ್ನು ಸಂಹಾರವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಿ ಆ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲರೂ ಕೂಡ ಅಂತರ್ಧಾನವನ್ನು ಹೊಂದಿದ್ದಾರೆ. ಇನ್ನು ಮುಂದೆ ಭಗವಂತ ತಾನು ಅವತಾರವನ್ನು ಮಾಡುವವನಿದ್ದಾನೆ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹೇವಾ ಜನಜನ್ಮರ್ಕ್ಷಃ ಶಾಂತರ್ಕ್ಷಗ್ರಹತಾರಕಃ. ಪರಮಾತ್ಮ ತಾನು ಹುಟ್ಟಬೇಕಾದಂತಹ ಸಂದರ್ಭದಲ್ಲಿ ಶ್ರೇಷ್ಠವಾದಂತಹ ಕಾಲ ಅಂತನ್ನೋದು ಸಂಪನ್ನವಾಗಿದೆ. ರಾತ್ರಿಯ ಕಾಲದಲ್ಲಿ ತಾನು ಹುಟ್ಟಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನದ ಮಧ್ಯರಾತ್ರಿಯ ಸಂದರ್ಭದಲ್ಲಿ ತಾನು ಅವತಾರವನ್ನು ಮಾಡೋದಕ್ಕಾಗಿ ಅಂತ ನಿಶ್ಚಯವನ್ನು ಮಾಡಿದ್ದಾನೆ. ಆಗ ಎಲ್ಲ ನಕ್ಷತ್ರಗಳು, ರಾಶಿಗಳು ಅದೆಲ್ಲವೂ ಕೂಡ ಉಚ್ಚವಾದಂತಹ ಸ್ಥಾನದಲ್ಲಿವೆ. ಅಂದರೆ ಪರಮಾತ್ಮ ಅಂತಹ ಉಚ್ಚವಾದಂತಹ ಸ್ಥಾನದಲ್ಲಿರುವಂತಹ ಸಮಯವನ್ನು ನೋಡಿಕೊಂಡು ಹುಟ್ಟೋದಲ್ಲ, ಪರಮಾತ್ಮ ಹುಟ್ಟುತ್ತಾ ಇದ್ದಾನೆ ಅಂತನ್ನೋದಕ್ಕಾಗಿಯೇ ಆ ನಕ್ಷತ್ರಗಳು, ಗ್ರಹಗಳು ಅವೆಲ್ಲವೂ ಕೂಡ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಇದೆ. ಇಂತಹ ಶೋಭನವಾದಂತಹ ಕಾಲದಲ್ಲಿ ಪರಮಾತ್ಮ ತಾನು ಹುಟ್ಟೋದಕ್ಕಾಗಿ ನಿಶ್ಚಯವನ್ನು ಮಾಡಿದ್ದಾನೆ. ಆ ಪರಮಾತ್ಮ ಹುಟ್ಟುವಂತಹ ಸಂದರ್ಭದಲ್ಲಿ ಎಲ್ಲ ದಿಕ್ಕುಗಳು ಕೂಡ ನಿರ್ಮಲವಾಗಿ ಇವೆ. ಭೂಮಿಯಲ್ಲಿ ಎಲ್ಲ ಕಡೆಗೂ ಕೂಡ ಮಂಗಲದ ಸೂಚನೆಗಳು ತೋರುತ್ತಾ ಇವೆ. ವಾಯುವು ಕೂಡ ವವವಾಯು ಸುಖಸ್ಪರ್ಶಃ ಪುಣ್ಯಗಂಧವಃ ಶುಚಿ, ಸುಗಂಧದಿಂದಾಗಿ ಯುಕ್ತವಾಗಿ ಗಾಳಿ ಅಂತನ್ನೋದು ಬೀಸುತ್ತಾ ಇದೆ. ಹೀಗೆ ಎಲ್ಲ ಕಡೆಗೂ ಕೂಡ ಮಂಗಳವೇ ಮಂಗಳ ಅಂತನ್ನೋದು ತೋರುತ್ತಾ ಇದೆ. ಎಲ್ಲ ಸಜ್ಜನರ ಮನಸ್ಸಿನೂ ಕೂಡ ಅತ್ಯಂತ ಪ್ರಸನ್ನವಾಗಿದೆ. ಇಂತಹ ಸಂದರ್ಭದಲ್ಲಿ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಪ್ರಾದುರಾಸೀತ್ ಯಥಾ ಪ್ರಾಚ್ಯಾಂ ದಿಶೀಂದಿರು ಯುವ ಪುಷ್ಕಲಃ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಹವೈಡೂರ್ಯ ಕಿರೀಟಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ಧಾಮ ಕಾಂಚ್ಯಂಗದ ಕಂಕಣಾಧಿವಿರ್ ವಿರೋಚಮಾನಂ ವಸುದೇವ ಐಕ್ಷತ. ಆ ರಾತ್ರಿ ಕಾಲದಲ್ಲಿ ತಮಸ್ಸಿರುವಂತಹ ರಾತ್ರಿ ಕಾಲ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದರೆ ಆ ಶ್ರೀಕೃಷ್ಣ ಪರಮಾತ್ಮನ ಆ ಕಾಂತಿಯಿಂದಲೇ ಆ ತಮಸ್ಸೆಲ್ಲವೂ ಕೂಡ ನಾಶವಾಗುತ್ತಾ ಇದೆ. ಹಾಗೆ ಪರಮಾತ್ಮ ಆ ದೇವಕಿಯಲ್ಲಿ ತಾನು ಅವತಾರವನ್ನು ಮಾಡಿದ್ದಾನೆ. ಹೇಗೆ ಅವತಾರವನ್ನು ಮಾಡಿದ್ದಾನೆ ಅಂತಂದರೆ ಸಾಮಾನ್ಯವಾಗಿ ಅವತಾರವನ್ನು ಮಾಡೋದಲ್ಲ, ಚತುರ್ಭುಜಗಳಲ್ಲಿ ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿಯೇ ಅದ್ಭುತವಾಗಿ ತಮದ್ಭುತಂ ಬಾಲಕಂ, ಸಾಮಾನ್ಯ ಬಾಲಕನಲ್ಲ ಪರಮಾತ್ಮ, ತಾನು ಅದ್ಭುತ ಬಾಲಕ, ಅದ್ಭುತವಾದಂತಹ ರೀತಿಯಲ್ಲಿ ತಾನು ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿಯೇ ತಾನು ಹುಟ್ಟಿದ್ದಾನೆ. ಶ್ರೀವತ್ಸವನ್ನು ಧಾರಣೆ ಮಾಡಿದ್ದಾನೆ, ಕೌಸ್ತುಭರತ್ನವನ್ನು ಧಾರಣೆ ಮಾಡಿದ್ದಾನೆ, ಪೀತಾಂಬರವನ್ನು ಧಾರಣೆ ಮಾಡಿಯೇ ತಾನು ಹುಟ್ಟಿದ್ದಾನೆ. ಸಾಮಾನ್ಯ ಮಕ್ಕಳಂತೆ ಬರೇ ಮೈಲೆ ಹುಟ್ಟಿದ್ದಲ್ಲ, ತಾನು ಎಲ್ಲ ಪೀತಾಂಬರವನ್ನು ಧಾರಣೆ ಮಾಡಿ ಅನೇಕ ಆಭರಣಗಳನ್ನು ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದ್ದಾನೆ. ಉದ್ದಾಮ ಕಾಂಚ್ಯಂಗದ ಕಂಕನಾದಿಭಿ ಉಡುದಾರವನ್ನು ಧಾರಣೆ ಮಾಡಿದ್ದಾನೆ, ಮತ್ತು ಭುಜಕೀರ್ತಿಗಳನ್ನು ಧಾರಣೆ ಮಾಡಿದ್ದಾನೆ, ಅಂಗದಗಳನ್ನು, ಈ ಎಲ್ಲ ಕಂಕಣವನ್ನು ಎಲ್ಲವನ್ನೂ ಕೂಡ ಧಾರಣೆ ಮಾಡಿ ತಾನು ಚೆನ್ನಾಗಿ ಶೋಭಿಸುತ್ತಾ ತಾನು ಅವತಾರವನ್ನು ಮಾಡಿದ್ದಾನೆ. ಅಂತಹ ದಿವ್ಯವಾದಂತಹ ಬಾಲಕ ರೂಪವನ್ನು ವಸುದೇವ ನೋಡಿ ತಾನು ಆಶ್ಚರ್ಯವನ್ನು ಪಡುತ್ತಾ ಇದ್ದಾನೆ. ಇದಂತಹ ದಿವ್ಯವಾದಂತಹ ಅದ್ಭುತವಾದಂತಹ ಬಾಲಕ ಹುಟ್ಟಿದ್ದಾನೆ ಎಂಬುದಾಗಿ ತಾನು ಆಶ್ಚರ್ಯವನ್ನು ಪಡುತ್ತಾ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾನೆ. ವಸುದೇವನು ಸ್ತೋತ್ರವನ್ನು ಮಾಡುತ್ತಾನೆ, ಹಾಗೆ ದೇವಕಿಯೂ ಸ್ತೋತ್ರವನ್ನು ಮಾಡುತ್ತಾಳೆ. ಅದೆಲ್ಲ ಅದ್ಭುತವಾದಂತಹ ಸ್ತೋತ್ರ ಅಂತನ್ನೋದು ಇದೆ. ಮುಂದೆ ಆ ಭಗವಂತ ಅವರಿಂದ ಸ್ತೋತ್ರವನ್ನು ಮಾಡಿಸಿಕೊಂಡು ಗೋಕುಲಕ್ಕೆ ಹೋಗಿ ಅಲ್ಲಿ ಅನೇಕ ವಿಧವಾದಂತಹ ಅಸುರರ ನಿಗ್ರಹವನ್ನು ಮಾಡುತ್ತಾ ಅನೇಕ ಮನೋಹರವಾದಂತಹ ಬಾಲಲೀಲೆಗಳನ್ನೆಲ್ಲವನ್ನು ಕೂಡ ತೋರುವನಿದ್ದಾನೆ. ಆ ಎಲ್ಲ ಕಥಾಭಾಗವನ್ನು ಮತ್ತೆ ಸಾಯಂಕಾಲ ನಾವು ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಪಾಲಯಾಚ್ಯುತ ಪಾಲಯ